ಯಾಜಿಯವರು ಒಂದ್ ಮಾತು ಹೇಳಿದ್ರು, ಕುಂದಾಪುರ ಆಟ ಆಗುವವರೆಗೆ ಮಾತ್ರ ನಿನಗೆ ನನ್ನ ಕ್ಷಮೆ. ಸಾಲಿಗ್ರಾಮ ಮೇಳಕ್ಕೆ ಸೇರಿ ಒಂದು 15 ದಿನದವರೆಗೆ ಅರ್ಧ ಚೌಕಿವರೆಗೆ ಹೋಗುವವರೆಗೆ ಅಳ್ತಾ ಹೋಗ್ತೇನೆ ನಾನು. ಆಯ್ತು, ಯಕ್ಷಗಾನ ಜೀವನ ಇಲ್ಲಿಗೆ ಮುಗಿಯಿತು ಅಂತ ಭಾವಿಸಿದೆ. ಸ್ತ್ರೀವೇಷ ಮಾಡಬೇಕು ಅಂದ್ರೆ ಸ್ತ್ರೀವೇಷ ಅಂದ ಕೂಡಲೇ ನನಗೆ ಆಗುವುದೇ ಇಲ್ಲ ಅಂತ ಹೇಳಿದೆ. ಮಣಿಪಾಲದಲ್ಲಿ ಚೆಕಪ್ ಮಾಡಿ ನೋಡುವಾಗ ಲಿಗಮೆಂಟ್ ಬುಷ್ 2 ಕಟ್ಟಾಯಿತು ಅಂತ ಹೇಳಿದ್ರು. ನನಗೆ ಸ್ವಲ್ಪ ಏನಾದ್ರೂ ತಿರುವು ಕೊಟ್ಟದಿದ್ರೆ ಮಾನಕಟ್ಟೆ ಮೇಳದಲ್ಲಿ ಪೀಠಿಗೆ ಸ್ತ್ರೀವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಅದೇ ಮಂದರ್ತಿ ಮೇಳಕ್ಕೆ ಬಂದ ಕೂಡಲೇ ಹೋದರ್ಷ ವಿದೇಶ ಪ್ರಯಾಣವನ್ನು ಸಿಕ್ಕಿದೆ, ಫಾರಿನ್ ಹೋಗುವ. ಅದು ಮಂದರ್ತಿ ಅಮ್ಮನ ಅನುಗ್ರಹ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಆತ್ಮೀಯ ವೀಕ್ಷಕರೇ, ಕಲಾಜೀವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಡ್ಡೋಲಗ, ಇದು ಯಕ್ಷ ಕಲಾವಿದರ ಜೀವನಾನುರಾಗ. ಈ ಒಂದು ಸಂಚಿಕೆಯಲ್ಲಿ ನಮ್ಮೊಂದಿಗಿರುವವರು ಶ್ರೀ ಗೋವಿಂದ ವಂಡಾರು. ಮಂದಾರ್ತಿ ಮೇಳದಲ್ಲಿ ಸ್ತ್ರೀವೇಷವನ್ನ ಮಾಡ್ತಾ ಇರುವಂತಹ ಗೋವಿಂದ ವಂಡಾರು ಇವರು ನಮ್ಮೊಂದಿಗೆ ಈ ಸಂಚಿಕೆಯಲ್ಲಿ ನಮ್ಮೊಂದಿಗಿರ್ತಾರೆ. ಅವರ 21 ವರ್ಷಗಳ ಸುದೀರ್ಘ ಯಕ್ಷ ಪಯಣದ ಅವರ ಕಥನವನ್ನ ಅವರ ಬಾಯಿಯಲ್ಲಿ ಕೇಳೋಣ, ಬನ್ನಿ. ಇಲ್ಲಿಯ ತನಕ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೂ ಕೂಡ. ಗೋವಿಂದ ವಂಡಾರು ಅವರೇ, ಸುದೀರ್ಘ 21 ವರ್ಷಗಳ ಕಾಲ ಯಕ್ಷ ಪಯಣವನ್ನ ಮಾಡ್ತಾ ಇದ್ದೀರಿ. ಮೊದಲನೇದಾಗಿ ಬಂದ್ರೆ ನಿಮ್ಮ ಬಾಲ್ಯವನ್ನ ಯಾವ ರೀತಿಯಾಗಿ ಕಳೆದ್ರಿ? ನಿಮ್ಮ ಬಾಲ್ಯದ ಒಂದು ಕಥನವನ್ನ ಹೇಳುದಾದ್ರೆ ಏನ್ ಹೇಳ್ತೀರಿ? ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಕಲಿಯುವ ಸಂದರ್ಭದಲ್ಲಿ ಯಕ್ಷಗಾನದ ಕುರಿತಾಗಿ ಆಸಕ್ತಿ ಮೂಡಿ, ಮತ್ತೆ ನಮ್ಮ ಬಯಲಾಟ ಏನು ಕೇಳಿದ್ರೆ ನಮ್ಮ ಮನೆಯ ಸುತ್ತಮುತ್ತಲೂ ಬಯಲಾಟ ಆಗ್ತಾ ಇರ್ತದೆ. ಚೆಂಡೆ ಮಧ್ಯೆಲೆ ಸದ್ದು ಕೇಳಿ ಯಕ್ಷಗಾನ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ. ಯಕ್ಷಗಾನಕ್ಕೆ ಹೋಗ್ಬೇಕೆನ್ನೋ ಉದ್ದೇಶಕ್ಕಾಗಿಯೂ ಹೋದದ್ದಲ್ಲ. ನಮ್ಮ ಪಕ್ಕದ ಮನೆ ಹುಡುಗರೆಲ್ಲ ಯಕ್ಷಗಾನಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕಾಗಿ ಆ ಕುರಿತಾಗಿ ಆಸಕ್ತಿ ಹೊಂದಿ ಚೆಂಡೆ ಮದ್ದಲೆಯ ಸದ್ದು ಕೇಳಿ ಬಯಲಾಟ ಎಲ್ಲ ಈ ಸುತ್ತಮುತ್ತಲು ಆಗ್ತಾ ಇದೆಯಲ್ಲ ಅದನ್ನೆಲ್ಲ ನೋಡಿ ಕೇಳಿ ಆ ಉದ್ದೇಶದಿಂದ ನಾನು ಬಾಲ್ಯದಲ್ಲಿ ಯಕ್ಷಗಾನಕ್ಕೆ ಹೋಗ್ಬೇಕಂತ ಒಂದು ನಿರ್ಧಾರ ಮಾಡಿದ್ದು. ಹಾಗಂದ್ರೆ ವಿದ್ಯಾಭ್ಯಾಸವು ಪೂರ್ಣ ಆಗ್ಲಿಲ್ಲ, ಬರೀ 7ನೇ ತರಗತಿಯವರೆಗೆ ಮಾತ್ರ ಸ್ಕೂಲಿಗೆ ಹೋದದ್ದು. ಎಲ್ಲಿ ಶಾಲೆ ಒಂದು ನಮ್ಮ ಊರಿನ ಗ್ರಾಮದ ಶಾಲೆ, ಮಾರ್ವಿ ಸ್ಕೂಲ್ ಅಂತ. ಇಲ್ಲಿ ಮುಗಿಸಿ ಅಲ್ಲಿಂದ ಅವರ್ಷೆ ಸ್ಕೂಲಿಗೆ ಹೋದೆ. ಅಲ್ಲಿ ನನಗೆ ಕಲಿಸ್ಬೇಕಂತ ಮನೆಯವರಿಗೆಲ್ಲ ತುಂಬಾ ಆಸಕ್ತಿ ಇದ್ದಿತ್ತು, ಆದ್ರೆ ಕಲಿಯೋ ಮನಸ್ಸು ನನಗಿರ್ಲಿಲ್ಲ. ಯಕ್ಷಗಾನದ ಕಲೆ ನನ್ನನ್ನು ಎಳೆದದ್ದು ಅಥವಾ ಯಕ್ಷಗಾನದ ಹುಚ್ಚು ನನಗೆ ಹಿಡಿದದ್ದು ಏನೋ ಗೊತ್ತಿಲ್ಲ. ಆ ಕುರಿತಾಗಿ ಒಲವು ಮೂಡಿ ನಾನು ಯಕ್ಷಗಾನಕ್ಕೆ ಹೋದೆ. 7ನೇ ತರಗತಿಗೆ ನಾನು ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿಂದ ಯಕ್ಷಗಾನಕ್ಕೆ ಹೋದೆ ನಾನು. ಹಾಗೆ ಯಕ್ಷಗಾನದತ್ತ ಪಯಣವನ್ನ ಬೆಳೆಸ್ತೀರಿ. ಪ್ರಥಮವಾಗಿ ಯಾವುದೇ ಒಂದು ವಿಷಯವನ್ನು ಕಲಿಯುವಾಗ ಅದಕ್ಕೆ ಬೆನ್ನೆಲುಬಾಗಿ ಗುರುಗಳು ಬೇಕಂತೇಳಿ ಕ್ರಮ. ಹೌದು. ನಿಮಗೆ ಯಕ್ಷಗಾನದಲ್ಲಿ ಯಾವ ರೀತಿಯಾಗಿ ಗುರುಗಳಿದ್ರು ಅಥವಾ ಯಾರಿಂದ ಪ್ರೇರಣೆಯನ್ನು ಪಡ್ಕೊಂಡ್ರಿ ತಾವು? ಆದ್ರೆ ಯಕ್ಷಗಾನದ ವಾತಾವರಣ ಏನೇ ಕೇಳಿದ್ರೆ, ಯಕ್ಷಗಾನಕ್ಕೆ ಹೋಗುವ ಮೊದಲು ತಾಳವು ಹೆಜ್ಜೆಯು ಇದನ್ನೆಲ್ಲ ಅಭ್ಯಾಸ ಮಾಡಿ ಯಕ್ಷಗಾನಕ್ಕೆ ಹೋಗುವುದು. ಆದ್ರೆ ನನ್ನ ಜೀವನ ಹಾಗಾಗ್ಲಿಲ್ಲ. ಯಕ್ಷಗಾನಕ್ಕೆ ಹೋದಾಗ ಪ್ರಥಮವಾಗಿ ಈಗಿನ ವಾತಾವರಣದಿಲ್ಲ, ಕೋಡಂಗಿ ವೇಷ ಅಂತ ಈಗ ಇಲ್ಲ. ಬಾಲಗೋಪಾಲ ಬರುವ ಮೊದಲು ಕೋಡಂಗಿ ವೇಷ, ಆ ವೇಷ ಮಾಡಿ ಪ್ರಥಮವಾಗಿ ಆ ವೇಷ ಮಾಡಿ, ಎರಡನೇದಾಗಿ ನಿತ್ವೇಷ ಅಂದ್ರೆ ಬಾಲಗೋಪಾಲ ಅವರ ಜೊತೆಲಿ ಕೋಡಂಗಿ ವೇಷ ಮಾಡ್ಕ ಕುಣಿಯುವುದು. ಎಲ್ಲಿ ಇದು ಸಂಘದಲ್ಲಿ? ಇದು ಸಂಘ ಅಲ್ಲ, ಹಾಲಡಿ ಮೇಳ. ಪ್ರಥಮವಾಗಿ ಸೇರಿದ್ದು ಗೆಜ್ಜೆ ಕಟ್ಟಿದ್ದೆ ಹಾಲಾಡಿ ಮೇಳದಲ್ಲಿ. ಅಲ್ಲಿ ಹೋಗಿ ಯಾವ್ದು ಕೇಂದ್ರಗಳಿಗೆ ಹೋಗಿದ್ದಲ್ಲ, ಕೇಂದ್ರ ಯಾವ ಕೇಂದ್ರಕ್ಕೆ ಹೋಗ್ಲಿಲ್ಲ. ಹಾಗಂತ ನಾನು ಗುರುಗಳು ಯಾರಂತ ಕೇಳ್ತೀರಾ, 3 ಜನ ಗುರುಗಳಿದ್ದಾರೆ. ಒಂದು ಹಾಲಾಡಿ ಕೃಷ್ಣ ಹಾಸ್ಯಗಾರರು, ಇನ್ನೊಂದು ಆವರ್ಷಿ ಚಂದ್ರಕುಲಾಲ್ರು, ಇನ್ನೊಂದು ದಿವಂಗತ ನಾಣಪ್ಪರ ಮಗ ಸುರೇಶ್ ಉಪ್ಪರು. ಇವರು 3 ಜನ ತ್ರಿಮೂರ್ತಿಗಳಂತಿರುವ 3 ಜನ ಗುರುಗಳಿಂದ ಯಕ್ಷಗಾನ ಕಲಿತು, ಅಂದ್ರೆ ಮೇಳಕ್ ಹೋದ್ಮೇಲೆ ಕಲಿತು ಮತ್ತೆ ಯಕ್ಷಗಾನ ಪ್ರಾರಂಭ ಮಾಡಿದ್ದು.
ಯಕ್ಷಗಾನಕ್ಕೆ ಹೋಗುವ ಮೊದಲು ನಾನು ಹೆಜ್ಜೆ ತಾಳ ಏನೂ ಕಲಿಲಿಲ್ಲ. ಯಕ್ಷಗಾನಕ್ಕೆ ಹೋದ ಮೇಲೆ ಹಾಲಾಡಿ ಕೃಷ್ಣಣ್ಣ, ಚಂದ್ರಕುಲಾಲ್ರಲ್ಲ ಅವ್ರು ಹೇಳಿಕೊಟ್ಟಿದ್ದಾರೆ. ಯಕ್ಷಗಾನ 1 ವರ್ಷ ತಿರುಗಾಟ ಆದ್ಮೇಲೆ ಕೋಡಂಗಿ ವೇಷವೇ ಮಾಡಿ ಮಾಡಿ ಬಾಲಗೋಪಾಲರ ಜೊತೆ ಕುಣಿದು ಕುಣಿದು ಮತ್ತೆ ಕೆದೆಮನ್ಲೆಲ್ಲ ಕಟ್ಲಿಕ್ಕೆಲ್ಲ ಕಲ್ತು, ಕೆದೆಮನ್ಲೆ ಕಟ್ಟುವುದು ಅಂತ ಹೇಳಿದ್ರೆ ಈಗಿನ ಹಾಗೆ ಬೆಂಡು ಅದಲ್ಲ, ಒಂದೊಂದೇ ಅಟ್ಟೆಯನ್ನು ತಲೆಯ ಮೇಲೆ ಇಟ್ಟು ಅದೆಲ್ಲ ಕಟ್ಟಿ ಅಭ್ಯಾಸ ಮಾಡಿ 1 ವರ್ಷ ಹಾಗೆ ಕಳೆದು ಮತ್ತೆ ಮರು ವರ್ಷ ನಾನು ಹೆಜ್ಜೆ ಎಲ್ಲ ಕಲಿತದ್ದು ಅವ್ರ ಜೊತೆಲಿ. ಸುರೇಶ್ ಉಪ್ಪೂರು, ಕೃಷ್ಣ ಹಾಸಿಕರ್ ಅವ್ರ ಜೊತೆಲಿ ಮಳೆಗಾಲದಲ್ಲ ಫ್ರೀ ಇರ್ತೇನಲ್ಲ ಆ ಟೈಮಲ್ಲಿ ಅವ್ರ ಮನೆಗೆ ಹೋಗಿ ಕಲ್ತು ಯಕ್ಷಗಾನಕ್ಕೆ ಸೇರಿದ್ದು. ಅಂದ್ರೆ ಈಗ ಪ್ರಥಮವಾಗಿ ತಾವು ಗೆಜ್ಜೆ ಕಟ್ಟಿರುವಂತದ್ದು ಹಾಲಾಡಿ ಮೇಳದಲ್ಲಿ. ಹಾಲಾಡಿ ಮೇಳ ತದನಂತರದಲ್ಲಿ ಈಗ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅದೇ ಮೇಳ, ಕೆಲವರು ಮೇಳವನ್ನ ಬದಲಾವಣೆ ಮಾಡುವಂತದ್ದು ಉಂಟು. ಹೌದು. ನಿಮ್ಮ ಈ 21 ವರ್ಷಗಳ ಅವಧಿಯಲ್ಲಿ ಈಗ ನೀವೀಗ ಸ್ತ್ರೀ ವೇಷಧಾರಿಯಾಗಿದ್ದೀರಿ. ಯಾಕೆ ಸ್ತ್ರೀ ವೇಷದ ಬಗ್ಗೆ ಒಲವು ಬರ್ಲಿಕ್ಕೆ ಕಾರಣ? ಈಗ ಕೋಡಂಗಿ ವೇಷದಿಂದ ನಿತ್ಯ ವೇಷ, ಅದರ ನಂತರದಲ್ಲಿ ಯಾಕೆ ಸ್ತ್ರೀ ವೇಷದ ಬಗ್ಗೆ ಒಲವು ಬರ್ಲಿಕ್ಕೆ? ಹಂತ ಹಂತವಾಗಿ ಯಕ್ಷಗಾನ ಏನು ಅಂತ ಕೇಳಿದ್ರೆ ಒಂದೇ ಸರಿ ಹೀರೋ ವೇಷವೋ ಹೀರೋಯಿನ್ ವೇಷವೋ ಅಂದ್ರೆ ರಾಣಿ ವೇಷವೋ ಇಂಥದ್ದು ಮಾಡು. ಆ ಮೊದ್ಲಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಈಗ ಆದ್ರೆ ಪೂರ್ಣ ಕಲ್ತ್ಕೊಂಡೆ ದೊಡ್ಡ ವೇಷ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಆಗಿನ ವಾತಾವರಣದಲ್ಲಿ ಏನು ಕೇಳಿದ್ರೆ, ನಾನು ಹೋಗುವ 20 ವರ್ಷದ ಹಿಂದೆ ಪ್ರಥಮವಾಗಿ ಕೋಡಂಗಿ ವೇಷ ಮಾಡ್ಬೇಕು, ಆಮೇಲೆ ಬಾಲಗೋಪಾಲ ವೇಷ ಮಾಡ್ಬೇಕು, ಆಮೇಲೆ ಪೀಠಿಕಾ ಸ್ತ್ರೀ ವೇಷ ಮಾಡ್ಬೇಕು, ಆಮೇಲೆ ಒಡ್ಡೊಲ್ಗ ಮಾಡ್ಬೇಕು. ಇವಿಷ್ಟನ್ನು ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ಗುರುಗಳು ಹೇಳಿದ್ದು, ಎಲ್ಲಾ ವೇಷದ ಎಲ್ಲಾ ತಾಳದ ಎಲ್ಲಾ ಭಾವನೆಯ ಕುಣಿತವು ಅದರಲ್ಲಿ ಇರ್ತದಂತೆ ಪೀಠಿಗೆ ಸ್ತ್ರೀ ವೇಷದಲ್ಲಿ. ಒಡ್ಡೋಲ್ಗ ಮಾಡುವಾಗ ಹಾಗೆ. ಈಗ ಪೂರ್ಣ ಒಡ್ಡೋಲ್ಗ ಇಲ್ಲ, ಅರ್ಧ ಒಡ್ಡೋಲ್ಗ. ಆಗ ಚಂದ್ರಕೋಟೆ ಸುಂದರಾಂಗ ಪೂರ್ಣ ಒಡ್ಡೋಲ್ಗ ಇದ್ದಿತ್ತು. ಈಗ ಮತ್ತೆ ಕೆಲವೊಂದು ಬಯಲಾಟ ಮೇಳದಲ್ಲಿ ಬಾಲಗೋಪಾಲ ಪೀಠಿಗೆ ಸ್ತ್ರೀ ವೇಷ ಉಂಟು ಬಿಟ್ರೆ ಈ ಡೇರೆ ಮೇಳದಲ್ಲಿ ಬೇರೆ ಮೇಳದಲ್ಲೆಲ್ಲ ಇಲ್ಲ. ಹಾಗಾಗಿ ಒಂದು 3 ವರ್ಷ ಹಾಲಾಡಿ ಮೇಳದಲ್ಲಿ ಇರುವಾಗ್ಲೇ ನನಗೆ ಮೇಳ ಬೇಡ ಅನ್ಸ್ತು. ಯಾಕಂತ ಹೇಳಿದ್ರೆ ಫುಲ್ ಇಡೀ ರಾತ್ರಿ ಎದ್ರೆ ಬಿಡ್ಬೇಕು. ಮತ್ತೆ ಯಕ್ಷಗಾನ ಅಂತ ಹೇಳಿದ್ರೆ ನಾನು ಬಹಳ ಸುಲಭ ಅಂತ ಹೋದೆ. ಯಕ್ಷಗಾನದಲ್ಲಿ ಸುಲಭ ಇಲ್ಲ, ಕಲಿಯುವವರಿಗೆ ಬಹಳ ಕಷ್ಟ ಉಂಟು. ಕಲಿಯುವವರೆಗೆ ಮಾತ್ರ ಕಷ್ಟ, ಬಿಟ್ರೆ ಕಲ್ತ ಮೇಲೆ ಕಷ್ಟ ಇಲ್ಲ. ಹಾಗಾಗಿ ಹೋಗ್ಬೇಕಂತ ಯಕ್ಷಗಾನಕ್ಕೆ ಹೋದೆ. ಯಕ್ಷಗಾನದಲ್ಲಿ ಹಾಲಾಡಿ ಮೇಳದಲ್ಲಿ 4 ವರ್ಷ ತಿರುಗಾಟ ಮಾಡಿ ಅಲ್ಲಿಂದ ಹೆಗಡೆ ಮೂಡ್ಲಕಟ್ಟೆ ಮುತ್ತೆ ಹೆಗಡೆಯರ್ ಅವ್ರು ಹಾಲಾಡಿ ಮೇಳ ನಡೆಸ್ತಾ ಇದ್ರು. ಅದೇ ಮೂಮೆಂಟ್ ಹಾಲಾಡಿ ಮೇಳ ಬಿಟ್ಟು ಮಾರಣಕಟ್ಟೆ ಮೇಳ ಮಾತ್ರ ಮಾಡ್ತಾ ಇದ್ರು ಅವ್ರು. ಅದಕ್ಕೆ ಅಲ್ಲಿಂದ ನಮ್ಮ ಮೇಳಕ್ ಬಾ ಅಂತ ಕರೆದ್ರು. ಅಲ್ಲಿಂದ ಹಾಲಾಡಿ ಮೇಳದಿಂದ ಮಾರಣಕಟ್ಟೆ ಮೇಳಕ್ ಹೋದೆ ನಾನು. ಮಾರಣಕಟ್ಟೆ ಮೇಳಕ್ ಹೋದಾಗ ಅಲ್ಲಿ 2 ಯಜಮಾನಿಕೆ, ಒಂದು ಮೂಡ್ಲಕಟ್ಟೆ ಮುತ್ತೆ ಹಿಡರಿ, ಒಂದು ಚಿತ್ತೂರು ಮಂಜ ಶೆಟ್ರ್ ಅಂತ. ಅಲ್ಲಿ ಹೋದ ಪ್ರಥಮ ವರ್ಷ ನಾನು ಒಡ್ಡೋಲ್ಗ ಮಾಡಿದೆ, ಒಡ್ಡೋಲ್ಗ ವೇಷ. ಕಟ್ಟು ವೇಷಕ್ಕಂತ ಹೋದ ಒಡ್ಡೋಲ್ಗ ಮಾಡಿದೆ. 2ನೇ ವರ್ಷ ಇನ್ನು ಬರುವ ವರ್ಷ ಒಡ್ಡೋಲ್ಗ ಮಾಡೋದು ಬೇಡ, ಸ್ತ್ರೀ ವೇಷ ಮಾಡ್ಬೇಕು ಅಂದ್ರೆ. ಸ್ತ್ರೀ ವೇಷ ಅಂದ ಕೂಡಲೇ ನನಗೆ ಆಗುದೇ ಇಲ್ಲ ಅಂತ ಹೇಳಿದೆ. ನನಗೆ ಅಭ್ಯಾಸವೇ ಇಲ್ಲ, ಸ್ತ್ರೀ ವೇಷ ಮಾಡುವುದೇ ಇಲ್ಲ, ಬೇಡ ಅಂತ ನಾನು ಅಳ್ಲಿಕ್ ಪ್ರಾರಂಭ ಮಾಡಿದೆ. ಆ ಸಂದರ್ಭ ತುಂಬಾ ಬುದ್ಧಿವಾದ ಹೇಳಿದ್ರು. ಸ್ತ್ರೀ ವೇಷ ಮಾಡಲೇಬೇಕು, ಬರೇ ಒಂದು ಕಟ್ಟುವೇಷ ಮಾಡ್ಕೊಂಡಿದ್ರಾಗ್ಲಿ 2 ವೇಷ ಮಾಡ್ಬೇಕು ಅಂದ್ರು. ಆಯ್ತು ಅಂತ ಅಲ್ಲಿಂದ ಪೀಠಿಗೆ ಸ್ತ್ರೀ ವೇಷ ಪ್ರಾರಂಭ ಮಾಡಿ, ಯಾವತ್ತು ಮಾರಣಕಟ್ಟೆ ಮೇಳದಲ್ಲಿ ಪೀಠಿಗೆ ಸ್ತ್ರೀ ವೇಷ ಪ್ರಾರಂಭ ಮಾಡಿದ್ದು ಅಲ್ಲಿಂದ ಸ್ತ್ರೀ ವೇಷ ಬಿಡ್ಲೇ ಇಲ್ಲ. ಕಟ್ಟುವೇಷ ಬೇಡ ಅನ್ಸ್ತು ನನಗೆ. ಸ್ವಲ್ಪ ಏನಾದ್ರೂ ತಿರುವು ಕೊಟ್ಟದಿದ್ರೆ ಮಾರಣಕಟ್ಟೆ ಮೇಳದಲ್ಲಿ ಪೀಠಿಗೆ ಸ್ತ್ರೀ ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಮಾರಣಕಟ್ಟೆ ಮೇಳದಿಂದ ಒಂದು 3 ವರ್ಷ ತಿರುಗಾಟ ಮಾಡಿ ಅಲ್ಲಿಂದ ಸ್ವಲ್ಪ ಏನೋ ನನಗೆ ವೇಷದಲ್ಲೆಲ್ಲ ಸ್ವಲ್ಪ ಸಾಕಾಗುದಿಲ್ಲ, ಬೇಡ ಅನಿಸ್ತು. ಅಲ್ಲಿಂದ ಹಿರಿಯಡ್ಕ ಮೇಳಕ್ಕೆ, ಕಿಶನ್ ಹೆಗಡೆ ಹೊಸದಾಗಿ ಹಿರಿಯಡ್ಕ ಮೇಳ ಪ್ರಾರಂಭ ಮಾಡಿದ ಕ್ಷಣ ಹಿರಿಯಡ್ಕ ಮೇಳಕ್ಕೆ ಕರೆ ಬಂತು. ನಾವು ಕೇಳಿದಾಗ ಈಗ ತೆಂಕಿನಲ್ಲಿರುವಂತ ಮೇಳ ಆಗ ಹೇಗಿತ್ತು? ಬಡಗ? ಆಗ ಬರೇ ಬಡಗಿದ್ದಿತ್ತು. ಅಂದ್ರೆ ನನ್ನನ್ನು ಕರೀಲಿಕ್ಕೆ ಬಂದದ್ದು ಒಂದು ಬೇಳೂರು ವಿಷ್ಣುಮೂರ್ತಿ ಅವರು, ಒಂದು ಸುಳುಗೋಡ್ ನಾರಾಯಣ ಅಂತ ನಮ್ಮ ಅಪ್ಪನ ಮನೆಯವರು, ನಮ್ಮ ರಿಲೇಟಿವ್ ಆಗ್ಬೇಕು. ಅವರಿಬ್ರು ಮನೆಗ್ ಬಂದು, ನಿನ್ ಬರೋ ವರ್ಷ ಹಿರಿಯಡ್ಕ ಮೇಳ ಪ್ರಾರಂಭ ಆಗ್ತದೆ, ಕಿಶನ್ ಹೆಗಡೆ ಬರ್ಲಿಕ್ಕೆ ಹೇಳಿದ್ರು ಅಂತ ಮನೆಗ್ ಬಂದು 1,000 ರೂಪಾಯಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಹೋಗಿ ಆಯ್ತು, ಮಾತುಕತೆ ಆಯ್ತು. ಹಿರಿಯಡ್ಕ ಮೇಳಕ್ ಹೋದಾಗ ಅದ ವರ್ಷ ಹಿರಿಯಡ್ಕ ಕ್ಷೇತ್ರ ಮಾತ್ಮೆ, ಬಸವರಾಜ ಶೆಟ್ಟಿಗಾರ ಬರುತ್ತೆ ಹೊಸ ಪ್ರಸಂಗ, ಹಿರಿಯಡ್ಕ ಕ್ಷೇತ್ರ ಮಾತ್ಮೆ ತುಂಬಾ ಓಡಿದೆ. ಬರೇ ಬಡಗು ಮಾತ್ರ ಇದ್ದಿತ್ತು. ಆಮೇಲೆ ಒಂದ್ 2-3 ವರ್ಷ ಆದ್ಮೇಲೆ ಅರ್ಧ ತೆಂಕು ಅರ್ಧ ಬಡಗು ಅಂತ ಮಾಡಿದ್ರು ಕಿಶನ್ ಹೆಗಡೆಯವರು. ಈಗ ಪೂರ್ಣ ತೆಂಕ ಮಾಡಿದ್ರು. ಹಿರಿಯಡ್ಕ ಮೇಳ ಬಿಟ್ಟು ಕೂಡ್ಲೆ ಅಲ್ಲಿಂದ ಹಿರಿಯಡ್ಕ ಮೇಳದಲ್ಲಿ ಒಂದು 3 ವರ್ಷ ತಿರುಗಾಟ ಮಾಡಿ ಅಲ್ಲಿಂದ ಸಾಲಿಗ್ರಾಮ ಮೇಳಕ್ಕೆ ಬಂದೆ. ಸಾಲಿಗ್ರಾಮ ಮೇಳಕ್ಕೆ ಮೇಳವೇ ಬಿಡುತ್ತೆ ಅಂತ ತೀರ್ಮಾನ ಮಾಡಿದ ಕೂಡ್ಲೆ ಕಡೆಗೆ ಮತ್ ಪುನಃ ಮನೆಗೆ ಬಂದಾಕ್ಷಣ ಹಿರಿಯಡ್ಕ ಶ್ರೀನಿವಾಸರಾಯರು ಅವ್ರು ಹೇಳಿದ್ರು, ಮೇಳ ಬಿಡ್ಬೇಡ, 1 ವರ್ಷ ಆದ್ರೂ ಸಾಲಿಗ್ರಾಮ ಮೇಳ ತಿರುಗಾಟ ಮಾಡು ಅಂತ ಅವ್ರು ಹೇಳಿದ್ರು. ಜೊತೆಯಲ್ಲಿ ನಮ್ಮ ಅಣ್ಣ ಎಲ್ಲ ಸಾಲಿಗ್ರಾಮ ಮೇಳ 1 ವರ್ಷ ತಿರುಗಾಟ ಮಾಡ್ಬೇಕು. ನನ್ನ ಅಣ್ಣ ಮತ್ತೆ ಸಾಲಿಗ್ರಾಮ ಹೋಟೆಲ್ ಸಾಹುಕಾರ ರಾಘವೇಂದ್ರ ಮೈರ್ ಅಂತ ಅವರು, ಮತ್ತೆ ರವಿ ಅಣ್ಣ ಅಂತ, ಅವರಿಗೆಲ್ಲ ಸಾಲಿಗ್ರಾಮ ಮೇಳ ಅಂದ್ರೆ ಆಯ್ತು, ಆ ಕ್ಷೇತ್ರದವರು. ಹಾಗಾಗಿ 1 ವರ್ಷ ಆದ್ರೂ ತಿರುಗಾಟ ಮಾಡಬೇಕು. ನೀನು ಅದರಿಂದ ಒಳ್ಳೇದಾಗ್ತದೋ ಕೆಟ್ಟದ್ದಾಗ್ತದೋ ಗೊತ್ತಿಲ್ಲ, ಆದ್ರೆ 1 ವರ್ಷ ಆದ್ರೂ ತಿರುಗಾಟ ಮಾಡ್ಬೇಕು. ನೀ ಯಕ್ಷಗಾನ ಸೇರಿದ್ದಕ್ಕೆ 1 ವರ್ಷ ಆದ್ರೂ ಟೆಂಟ್ ಮೇಳ ತಿರುಗಾಟ ಮಾಡ್ಬೇಕಂತ ಆಯ್ತು ಅಂತ ಸಾಲಿಗ್ರಾಮ ಮೇಳಕ್ ಹೋದೆ. ಸಾಲಿಗ್ರಾಮ ಮೇಳ ತಿರುಗಾಟಕ್ಕೆ ಯಾವತ್ತು ಪ್ರಾರಂಭ ಮಾಡಿದ್ನೋ ಗುರು ನರಸಿಂಹನ ಅನುಗ್ರಹದಿಂದ ನಾನು ವಂಡಾರ್ ಗೋವಿಂದ ಯಾರು ಅಂತ ಗೊತ್ತಾ? ಸಾಲಿಗ್ರಾಮ ಮೇಳದ. ಹೌದು,
ಹೋದ ವರ್ಷವೇ ಅಗ್ನಿಚರಿತ್ರ ಅಂತ ಪ್ರಸಂಗ ಸಿಕ್ತು. ಆ ಪ್ರಸಂಗದಲ್ಲಿ ನಾನು ಎದುರು ಸಿಕ್ಕಿದ ವೇಷಧಾರಿಗಳೆಂತವ್ರು ರಮೇಶ್ ಭಂಡಾರು, ಜಯರಾಮ್ ಶೆಟ್ರು, ಬಳಕೂರ್ ಕೃಷ್ಣಯಾಜಿ, ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ರು, ಶಶಿಕಾಂತ್ ಶೆಟ್ರು, ಮಂಕೀಶ್ವರ್ ನಾಯ್ಕ್, ರಾಘವೇಂದ್ರ ಮೈರ್, ಎಂತೆಂತ ಇದು. ಆ ಮೂಮೆಂಟ್ ನನಗೆ ಬಹಳ ಭಯ ಆಗ್ತಿತ್ತು. ಸಾಲಿಗ್ರಾಮ ಮೇಳಕ್ಕೆ ಸೇರಿ ಒಂದು 15 ದಿನದವರೆಗೆ ಅರ್ಧ ಚೌಕಿವರೆಗೆ ಹೋಗುವವರೆಗೆ ಅಳ್ತಾ ಹೋಗ್ತೇನೆ ನಾನು. ಚೌಕಿಯರಿಗೆ ಹೋಗಿ, ಯಾಕೆಂದ್ರೆ ದೊಡ್ಡ ಮೇಳ ಮತ್ತೆ ಆ ಪ್ರಸಂಗ ಸೆಟ್ ಆಗ್ಲಿಲ್ಲ ನನಗೆ. ಹೊಸ ಪ್ರಸಂಗ ಅಗ್ನಿಚರಿತ್ರ ಪ್ರಸಂಗದಲ್ಲಿ ಚರಿತ್ರ ಅಂತ ನನ್ನ ವೇಷ, ಪವಿತ್ರ ಅಂತ ವೇಷ, ಶಶಿಯಣ್ಣಂದು ಅಕ್ಕ ತಂಗಿ ವೇಷ, ಒಳ್ಳೆ ಕ್ಯಾರೆಕ್ಟರ್ ಮಾತದು. ಆದ್ರೆ ತುಂಬಾ ಭಯಪಟ್ಟೆ. ಯಾಜಿಯವರು ಒಂದ್ ಮಾತು ಹೇಳಿದ್ರು, ಕುಂದಾಪುರ ಆಟ ಆಗುವವರೆಗೆ ಮಾತ್ರ ನಿನಗೆ ನನ್ನ ಕ್ಷಮೆ. ಅಂದ್ರೆ ಎಲ್ಲಿಯಾದ್ರೂ ಹೆಜ್ಜೆಯಲ್ಲಾಗಲಿ ಮಾತ್ರ ತಪ್ಪುದಾದ್ರೆ ಕುಂದಾಪುರ ಆಟ ಆಗುವವರೆಗೆ ಮಾತ್ರ. ಕುಂದಾಪುರ ಆಟದಿಂದ ನೀನು ಸರಿಯಾಗ್ಬೇಕು, ಕರೆಕ್ಟ್ ಆಗ್ಬೇಕು ನಿನ್ನ ವೇಷ, ಎಲ್ಲೂ ಲೋಪ ಆಗ್ಬಾರ್ದು ಅಂತ ಹೇಳಿದ್ರು. ಭಯಪಟ್ಟೆಲ್ಲ ಬರ್ದು ಎಲ್ಲ ಅಭ್ಯಾಸ ಮಾಡಿ ಎಲ್ಲ ಕೇಳಿ ಮಾಡಿ ಎಲ್ಲ ಕಲ್ತ್ಕೊಂಡೆ. ಕುಂದಾಪುರ ಆಟದಿಂದ ಪ್ರಸಂಗವೇ ಕ್ಲಿಕ್ ಆಗಿ ಹೋಯ್ತು. ನನಗೆ ಬಹಳ ಖುಷಿ ಆಯ್ತು. ಅಂದಿನಿಂದ ನಾನು ಹಿಂತಿರುಗಿ 9 ವರ್ಷ ಹಿಂತಿರುಗಿ ನೋಡ್ಲಿಲ್ಲ. ವರ್ಷ ಸಾಲಿಗ್ರಾಮ ಮೇಳ ತಿರುಗಾಟ ಮಾಡಿದೆ. ಆಮೇಲೆ 9 ವರ್ಷ ತಿರುಗಾಟ ಮಾಡಿ ಏನೋ ಸಣ್ಣ ಪುಟ್ಟ ವೈಯಕ್ತಿಕವೋ ಮತ್ತೆ ವೇಷದ ವಿಷಯವೋ ಏನೋ ಒಂದು ವಿಷಯದಿಂದ ಬೇಡ ಅಂತ ಸಾಕು. ಕೊರೋನಾ ಬಂದ್ಮೇಲೆಲ್ಲ ಸ್ವಲ್ಪ ಎಲ್ಲ ವೈಯಕ್ತಿಕವಾದ ಸಮಸ್ಯೆ ಎಲ್ಲ ಪ್ರಾರಂಭ ಆಯ್ತು. ಮತ್ತೆ ಮ್ಯಾರೇಜ್ ಆದ್ಮೇಲೆ ಮತ್ತೆ ದೂರ ಹೋಗ್ಲಿಕ್ಕೆಲ್ಲ ಸಮಸ್ಯೆ ಆಯ್ತು. ಅದಕ್ಕಾಗಿ ಮಂದರ್ತಿ ಮೇಳಕ್ಕೆ ಸೇರ್ಕೊಂಡೆ. ಸಾಲಿಗ್ರಾಮ ಮೇಳ ಬಿಡ್ಲಿಕ್ಕೆ ಇದು ಕಾರಣ ಅಷ್ಟೇ. ಅಮ್ಮನ ಕ್ಷೇತ್ರಕ್ಕೆ ಮುಂದೆ ಸೇರ್ಕೊಂಡೆ. ಈಗ ಸರಾಗವಾಗಿ 2 ವರ್ಷ ತಿರುಗಾಟ ಆಗಿದೆ. ಮುಂದಿನ ದಿನ ಅಂತ ನೋಡ್ಬೇಕು ಅಮ್ಮನ ಅನುಗ್ರಹದಿಂದ. ಹಾಗೆ ಇದೀಗ ಪ್ರಸ್ತುತ ಮಂದಾರ್ತಿ ಮೇಳದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀರಿ. ಈಗ ಈ ಮೇಳ ಎನ್ನುವಂಥದ್ದು ಸಾಧಾರಣ ಉಡುಪಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸಂಚರಿಸುವಂತಹ ಮೇಳ. ಈಗ ನೀವು ಟೆಂಟ್ ಮೇಳದಲ್ಲಿರುವಾಗ ಅಥವಾ ಯಾವುದೇ ಬೇರೆ ಕಡೆಗಳ ಮೇಳಗಳಲ್ಲಿ ಇರುವಾಗ ಈ ಜಿಲ್ಲೆಯನ್ನ ಬಿಟ್ಟು ಅಥವಾ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಎಲ್ಲಿಯಾದ್ರೂ ತಮ್ಮ ಕಲಾ ಕೈಂಕರ್ಯವನ್ನ ಮಾಡಿರ್ತೀರಾ? ಮಂದರ್ತಿ ಮೇಳಕ್ಕೆ ಬರುವ ಮೊದಲು ನಾನು ಹೈದರಾಬಾದ್, ಬೆಂಗಳೂರು, ಹುಬ್ಬಳ್ಳಿ, ಡೆಲ್ಲಿ ಇವಿಷ್ಟು ಕಡೆ ಹೋಗಿದ್ದೆ. ದೂರ ಅಂತ ಹೇಳಿದ್ರೆ ಡೆಲ್ಲಿ, ಬಾಂಬೆ ದೂರ, ಅದಕ್ಕಿಂತ ದೂರ ಹೋಗಲಿಲ್ಲ. ಅದೇ ಮಂದರ್ತಿ ಮೇಳಕ್ಕೆ ಬಂದ ಕೂಡಲೇ ಹೋದ ವರ್ಷ ವಿದೇಶ ಪ್ರಯಾಣವನ್ನು ಸಿಕ್ಕಿದೆ, ಫಾರಿನ್ ಹೋಗುವ. ಅದು ಮಂದರ್ತಿ ಅಮ್ಮನ ಅನುಗ್ರಹ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಂದರ್ತಿ ಮೇಳದ ಟೀಮೇ ಹೋಗಿದೆ. ಅದು ಅಷ್ಟು ವರ್ಷವೂ ಇಲ್ಲದೆ ಇರುವಂತ ಒಂದು ಅವಕಾಶ ಆ ಟೈಮಲ್ಲಿ ಬಂದಿದೆ ಅಂತ ಹೇಳಿದ್ರೆ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ವಿದೇಶಕ್ಕೆ ಹೋಗ್ಬೇಕಂತ 12 ವರ್ಷದ ನನ್ನ ಆಸೆ. ಅಮೆರಿಕಕ್ಕೆ ಹೋಗ್ಬೇಕಂತ ಒಂದ್ಸರಿ ಒಂದು ಇದಾಯ್ತು. ಪಾಸ್ಪೋರ್ಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದೇ ಸಂದರ್ಭ ಕಿಶನ್ ಹೆಗ್ಡರ್ ಸಾಲಿಗ್ರಾಮ ಮೇಳಕ್ಕೆ ಎಂಟ್ರಿನು ಬೆಂಗಳೂರಿಗೆ ಹೋಗುವ ಸಂದರ್ಭ ವಂಡಾರ್ ಇಲ್ಲ ಅಂತ ಹೇಳಿದ್ರೆ ಕೇಳ್ತಾರೆ, ಹೊಸ ಹುಡುಗ ಇಲ್ವಾ ಅಂತ ಕೇಳ್ತಾರೆ. ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅಮೆರಿಕ ಟ್ರಿಪ್ ಕ್ಯಾನ್ಸಲ್ ಆಯ್ತು, ಹೋಗುದು ನಿಲ್ತು. ಅದ್ರ ಮೇಲೆ ಮತ್ತೊಂದ್ಸಾರಿ ದುಬೈಗೆ ಹೋಗ್ಬೇಕಂತ ಒಂದ್ಸರಿ ಇದಾಯ್ತು. ಶಾಂತರಾಮ್ ಕೊಡುವ ಅಂತ ಅವರು ಹೇಳಿದ್ರು. ಕಡೆಗೆ ಅದೇನೋ ಒಂದು ಕಾರಣದಿಂದ ಅದು ಒಂದ್ ನಿಂತು ಹೋಯ್ತು. ತುಂಬಾ ಆಸೆ ನನಗೆ ಫಾರಿನ್ ಟ್ರಿಪ್ ಒಂದು ಹೋಗ್ಲೇಬೇಕು, ದುಡಿಮೆ ಅಲ್ಲ ಏನೂ ಅಲ್ಲ, ಒಂದು ಸಾರಿ ಫಾರಿನ್ ಹೋಗ್ಬೇಕು, ಯಕ್ಷಗಾನದಲ್ಲೇ ಹೋಗ್ಬೇಕು ಅಂತ ಆಸೆ. ಅದು ಹೋದ ವರ್ಷ ಮಂದರ್ತಿ ಅಮ್ಮ ಅನುಗ್ರಹಿಸಿದ್ದಾಳೆ. ನನ್ನ ಜೀವನ ಸಾರ್ಥಕ ಅಂತ ಭಾವಿಸ್ತೇನೆ. ಹಾಗೆ ಇದಿಷ್ಟು ಇದಾದ್ರೆ ಈಗ ಸಮ್ಮಾನಗಳು ಕೆಲವೊಮ್ಮೆ ಕಲಾವಿದರನ್ನು ಅರಸಿ ಬರ್ತಾವೆ. ಹೌದು, ನಾವೇ ಸಮ್ಮಾನವನ್ನು ಅರಸಿ ಹೋಗ್ಬಾರ್ದು, ಸಮ್ಮಾನಗಳು ಅರಸಿ ಬರ್ಬೇಕು ಅಂತ ಹೇಳಿ ಹೇಳುವಂತ ಮಾತುಗಳು. ಹೌದು. ಹಾಗೆ ತಮಗೆ ಕೆಲವೊಂದು ಕಡೆಗಳಲ್ಲಿ ಈಗ ಗುರುತಿಸಿ ಗೌರವಿಸುವಂತದ್ದು ಸಹಜ. ಎಲ್ಲಾದ್ರೂ ಒಂದು ನೆನಪಿಸಿಕೊಳ್ಳುವಂತದ್ದು ನಿಮ್ಗೆ ಸನ್ಮಾನಗಳಲ್ಲ ಎಲ್ಲೆಲ್ಲ. ವ್ಯಕ್ತಿಯನ್ನು ಕಂಡಾಗ, ಒಬ್ಬ ವ್ಯಕ್ತಿಯನ್ನು ಕಂಡ ಕೂಡಲೇ ನಾವಾಗಿ ಗೌರವ ಕೊಡು ಅಂತ ಹೇಳೋದು ಬೇರೆ, ನಮ್ಮನ್ನು ಕಂಡಾಕ್ಷಣ ಗೌರವ ಭಾವನೆ ಮೂಡುವುದು ಬೇರೆ. ಸಮ್ಮಾನ ಅಂತ ಹೇಳಿದ್ರೆ ನೀವು ಹೇಳಿದಾಗ ಹಾಗೆ ಅಂತ ಸಮ್ಮಾನ ತುಂಬಾ ಕಡೆ ಆಗಿದೆ. ಸಣ್ಣಗಿರುವಾಗ್ಲೇ ಪ್ರಥಮ ಸನ್ಮಾನ ಆದದಲ್ಲಿ ಕೇಳಿದ್ರೆ ಅರಾಟಿ ಅವರೊಂದು ಮಗುವೀರ ಎಂತ ಯಕ್ಷಗಾನ ಮಗುವೀರ ಕಲಾವಿದರಿಂದ ಒಂದು ಯಕ್ಷಗಾನ ಮಾಡಿದಾಗ ನಾವು ಸಣ್ಣನಿಗಿರುವಾಗ್ಲ ಅದು ಪ್ರಥಮ ಸನ್ಮಾನ. ಅಂದ್ರೆ ಕಲಾವಿದರೆಲ್ಲರನ್ನು ಸ್ಟೇಜಿಗೆ ಕರೆದು ಒಂದು ಸೀಲ್ಡ್ ಕೊಟ್ಟು ಇದ್ ಮಾಡಿದ್ದಾರೆ, ಪ್ರಥಮ. ಅದಾದ್ಮೇಲೆ ತುಂಬಾ ನಮ್ಮ ಮಲ್ಪೆಯಲ್ಲಿ ಒಂದ್ ಕಡೆ ನಮ್ ಕೊಡವರು ದಿನೇಶ್ ಅಣ್ಣ ಅಂತ ಅವರೊಂದು ಪ್ರಮೋದ್ ಮಧುರಾಜರಿಂದ ಒಂದು ಸನ್ಮಾನ ಮಾಡಿಸಿದ್ದಾರೆ. ಅದಾದ್ಮೇಲೆ ಹೋದ್ರೆ ಒಂದು 2 ವರ್ಷದ ಹಿಂದೆ ಶಿರೂರ್ ಮೂರ್ಕೆಯಲ್ಲಿ ಒಂದು ದೊಡ್ಡ ಮಟ್ಟದ ಸನ್ಮಾನ ಆಗಿದೆ. ಮಂದರ್ತಿ ಅಶೋಕಣ್ಣ ಇದರಿಂದ ಅವರ ಫ್ರೆಂಡ್ಸ್ ಸರ್ಕಲ್ ಇಂದ ಚಂದ್ರಮುಖಿ ಸೂರ್ಯಸಖಿ ಪ್ರಸಂಗ ಆಗುವಾಗಲೇ ಒಂದು ದೊಡ್ಡ ರೀತಿಯ ಸನ್ಮಾನ ಆಗಿದೆ. ಅದಾದ್ಮೇಲೆ ಮತ್ತೆ ಮಾರ್ವಿಯಲ್ಲಿ ನನ್ನ ಊರಿನಲ್ಲೇ ನನ್ನ ಮನೆ ಪಕ್ಕವೇ ಗಣೇಶ್ ಚೌತಿ ಆಗುವ ಸಂದರ್ಭ ಹುಟ್ಟೂರ ಸನ್ಮಾನ ಅಂತ ಅದೊಂದು ಬಹಳ ವಿಜೃಂಭಣೆಯಿಂದಾಗಿದೆ. ಯಾವ ಸನ್ಮಾನ ಎಲ್ಲ ಕಡೆ ಆಗುವ ಸನ್ಮಾನಕ್ಕಿಂತ ನಮ್ ಹುಟ್ಟಿದ ಊರಲ್ಲೇ ಸನ್ಮಾನ ಆಯ್ತು ಅಂತ ಹೇಳಿದ್ರೆ ನಮ್ಗೆ ರಾಜ್ಯ ಪ್ರಶಸ್ತಿ ಬೇಡ, ಪದ್ಮಶ್ರೀ ಬೇಡ, ಯಾವುದು ಬೇಡ ಅಂತ ಸನ್ಮಾನ. ಅದು ಖುಷಿ ಪಡುವಂತ, ನೆನಪಿಟ್ಟುಕೊಳ್ಳುವಂತ ಸನ್ಮಾನ. ಅದೇ ರೀತಿಯಾಗಿ ಈಗ ಮೇಳಗಳಿರುವಂತದ್ದು 6 ತಿಂಗಳುಗಳು ಮಾತ್ರ.
ಉಳಿದ ಮಳೆಗಾಲದಲ್ಲಿ ಕಲಾವಿದರಿಗೆ ಅಂತ ಕೆಲಸ ಇರುವುದಿಲ್ಲ ಅಂತೇಳಿ ವಾಡಿಕೆಯ ಮಾತುಗಳು. ಹೌದು. ಈಗ ತಮ್ಮ ಪ್ರಕಾರ ನೀವೇನ್ ಮಾಡ್ತೀರಿ ಮಳೆಗಾಲದಲ್ಲಿ? ಕೆಲವರಿಗೆ ಒಂದೊಂದು ಹವ್ಯಾಸಗಳಂತ ಇರ್ತವೆ, ಕಲಾವಿದರಿಗೂ ಕೂಡ ಕೆಲವೊಬ್ರು ಬೇರೆ ಬೇರೆ ಅವರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳುವಂತ. ನಿಮ್ಮ ಮಳೆಗಾಲದ ನಿಮ್ಮ ಕಾರ್ಯಚಟುವಟಿಕೆಗಳೆಲ್ಲ ಹೇಗೆ? ಮಳೆಗಾಲದಲ್ಲಿ ಸಣ್ಣ ಬಾಲ್ಯದಿಂದ ಹೇಳುವುದಾದ್ರೆ, ಪ್ರಥಮವಾಗಿ ಹಾಲಾಡಿ ಮೇಳಕ್ಕೆ ಹೋಗುವ ಸಂದರ್ಭದಲ್ಲಿ ಅಳಿದಿದ್ದಾರೆ ಒಂಡಾರು ಬಸವನೈರಿ ಅಂತ, ಅವ್ರ ಜೊತೆಲಿ ಹೂವಿನ ಕೋಲಿಗೆ ಹೋಗಿದ್ದೇನೆ. ಬಾಲ್ಯದಲ್ಲಿ ಹೂವಿನ ಕೋಲಿಗೆ ಹೋಗುವುದರಿಂದ ಕೆಲವು ಪ್ರಸಂಗ ನಮ್ಗೆ ಅಭ್ಯಾಸ ಆಗ್ತದೆ. ಆ ಬಸವನೈರಿ ಅವ್ರ ಜೊತೆ ಹೂವಿನ ಜೊತೆ ಅಂದ್ರೆ ಹೂವಿನ ಕೋಲು ಅಂತ ಹೇಳಿದ್ರೆ ಒಂದು ತಿಂಗಳು ಜಾಸ್ತಿ ಮಾಡಿದ್ದಾರೆ ಆ ಮೊಮೆಂಟಿಗೆ. ಕಡೆಗೆ ಅದಾದ್ಮೇಲೆ ಮತ್ತೆ ಜೀವನ ಸ್ವಲ್ಪ ಬದಲಾವಣೆ ಆಗ್ತಾ ಬಂತು. ಮಳೆಗಾಲದ ಆಟಕ್ಕೆಲ್ಲ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದ್ರೆ ಸಣ್ಣ ಪುಟ್ಟ ಸಂಘ ಸಂಸ್ಥೆಯಿಂದೆಲ್ಲ ಮಳೆಗಾಲದ ಆಟ ಆಗ್ತದೆ. ಟೆಂಟ್ ಮೇಳಕ್ಕೆ ಬಂದ ಮೇಲಂತೂ ಆಟ ಕಡಿಮೆ ಆಗೋದಿಲ್ಲ. ಸೀಸನ್ ಅಲ್ಲೂ ಮೇ ಎಂಡವರೆಗೆ ಆಟ ಆಗತ್ತೆ, ಜೂನಿಗೆ ಬೆಂಗಳೂರಿಗೆ ಹೋಗ್ತೇವೆ, ಬೆಂಗಳೂರು ಬಾಂಬೆ ಎಲ್ಲ ಕಡೆ ಆಟ ಆಗತ್ತೆ. ಟೆಂಟ್ ಮೇಳದಲ್ಲಿರುವಾಗ ಆಟ ಕಡಿಮೆ ಆಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಕಡೆಗೆಲ್ಲ ಕೊರೋನಾ ಟೈಮಲ್ಲೆಲ್ಲ ಸ್ವಲ್ಪ ಆಟ ಎಲ್ಲ ಕಡಿಮೆ ಆಯ್ತು. ಯಕ್ಷಗಾನವೇ ಕಡಿಮೆ ಆಗ್ತಾ ಬಂತು. ಯಕ್ಷಗಾನ ಕಡಿಮೆ ಆದ್ರೆ ನಾನು ಕೃಷಿ ಕೈಂಕರ್ಯದಲ್ಲಿ ನಾನು ಇದು ಮಾಡ್ತಾ ಇದ್ದೆ. ಮನೆಯಲ್ಲಿ ಸ್ವಲ್ಪ ಗದ್ದೆ ಉಂಟು, ಅಡಿಕೆ ತೋಟ ಉಂಟು, ಇದೇ ಎಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ಇದ್ದಷ್ಟು ಟೈಮ್ ಅಲ್ಲಿ ಯಕ್ಷಗಾನದ ಬಗ್ಗೆ ಸ್ವಲ್ಪ ಪುಸ್ತಕ ಓದುವುದು, ತುಂಬಾ ಓದುವುದಲ್ಲ, ಸ್ವಲ್ಪ ಮಟ್ಟಿಗೆ ಓದ್ತಾ ಇದ್ದೆ. ಮತ್ತೆ ನನಗೆ ಇನ್ನೂ ಏನು ಕೇಳಿದ್ರೆ ಆ ಮೂಮೆಂಟ್ ಕೆಲಸವೂ ಏನಿರ್ಲಿಲ್ಲ ಹೊರಗಡೆ, ಮನೆಯಲ್ಲೇ ಯೋಗ ಮಾಡ್ತಾ ಇದ್ದೆ. ಯೋಗ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ. ಹಾಗೆ ಈಗ ಕೆಲವೊಬ್ಬರಿಗೆ ಈಗ ಬರ್ತಾ ಇರುವಂತ ಯುವ ಕಲಾವಿದರಿಗೆ ಸ್ತ್ರೀವೇಷವನ್ನು ಮಾಡ್ತಾ ಇರೋವರಿಗೆ ನಾನು ನಿಮ್ಮ ಹಾಗೆ ಆಗ್ಬೇಕು, ಕೆಲವರಿಗೆ ಇನ್ನೊಬ್ರು ಯಾರೋ ಒಳ್ಳೆ ಸ್ತ್ರೀವೇಷದ ಅವ್ರ ಹಾಗೆ ಆಗ್ಬೇಕು ಅಂತ ಕೆಲವೊಬ್ಬರಿಗೆ ಇರ್ತದೆ. ಹೌದು. ಈಗ ನೀವು ಕಲಿಯುವಂತಹ ಹೊತ್ತಿನಲ್ಲಿ ನಿಮ್ಗೆ ಯಾರಾದ್ರೂ ಒಂದು ಪ್ರೇರಣೆ, ನಾನು ಆದ್ರೆ ಇಂಥವ್ರು ಆಗ್ಬೇಕು, ಅಥವಾ ನೀವು ಈಗ ಇರುವಾಗ ನಿಮಗೊಬ್ಬರು ನೆಚ್ಚಿನ ಕಲಾವಿದ್ರು ಅಂತ ಹೇಳಿ ಬೇಕು. ಈಗ ನಿಮ್ಗೆ ಕೆಲವೊಂದು ಗೊತ್ತಾಗದಿದ್ದಾಗ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳುವಂತ ಗುಣಗಳು ಬೇಕಂತೇಳಿ, ಹಾಗೆ ನೀವು ಯಾರನ್ನ ಜಾಸ್ತಿಯಾಗಿ ಇನ್ನು ಕೇಳುವಂತದ್ದು, ಅಥವಾ ನನ್ನ ನೆಚ್ಚಿನ ಕಲಾವಿದ್ರು ಇವ್ರೆ, ನಾನು ಎಂತಾದ್ರೂ ಇದ್ರೆ ಇವ್ರ ಹತ್ರ ಕೇಳುದು, ಹಾಗೆಲ್ಲ ಇದ್ರೆ ಯಾರ ಹತ್ರ? ಆದ್ರೆ ಒಂದು ಇಂಥವ್ರ ಹಾಗೆಯೇ ಆಗ್ಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡು ಯಕ್ಷಗಾನಕ್ಕೆ ಹೋದದಲ್ಲ. ಯಕ್ಷಗಾನಕ್ಕೆ ಹೋಗುವಾಗ ನನ್ನ ಸಣ್ಣ ಬುದ್ಧಿ, ತುಂಬಾ ಬುದ್ಧಿ ಬೆಳೆಯಲಿಲ್ಲ ನನಗೆ, ಸಣ್ಣ ಪ್ರಾಯದಲ್ಲಿ ಹೋಗಿದ್ದೇನೆ. ಹಾಗಾಗಿ ಇಂಥವ್ರ ಹಾಗೆಯೇ ಆಗ್ಬೇಕು ಅಂತಲ್ಲ, ಯಕ್ಷಗಾನದ ಸದ್ದು ಕೇಳಿ ಆ ಗುಂಗಿನಿಂದ ಯಕ್ಷಗಾನಕ್ಕೆ ಹೋದದ್ದು. ಯಕ್ಷಗಾನಕ್ಕೆ ಹಾಲಾಡಿ ಮೇಳಕ್ಕೆ ಹೋದ್ಮೇಲೆ ಒಳ್ಳೆ ಒಡನಾಟ ಸಿಕ್ಕಿದೆ. ಮೊಳಹಳ್ಳಿ ಹಿರಿಯ ನಾಯಕರಂತವರು. ಕಡೆಗೆ ಅಲ್ಲಿಂದ ಮಾನಕಟ್ಟೆಗೆ ಹೋದ್ಮೇಲೆ ಅಲ್ಲೂ ಒಳ್ಳೊಳ್ಳೆ ಕಲಾವಿದರ ಒಡನಾಟ ಸಿಕ್ಕಿದೆ. ಕಡೆ ಸಾಲಿಗ್ರಾಮ ಮೇಳಕ್ಕೆ ಹೋದ್ಮೇಲೆ ಶಶಿಕಾಂತ್ ಶೆಟ್ಟರ್ ತುಂಬಾ ಒಳ್ಳೆ ಒಡನಾಟ. ಶಶಿಕಾಂತ್ ಶೆಟ್ಟರು, ನೀಲ್ಕೋಡ್ ಅವ್ರು, ಇಂಥವ್ರು. ಶಶಿಕಾಂತ್ ಶೆಟ್ಟರ್ ಹಾಗೆ ಸ್ವಲ್ಪ ಹೆಸರು ಮಾಡಬೇಕು, ಕೀರ್ತಿ ಗಳಿಸ್ಬೇಕು ಅಂತೆಲ್ಲ ಆಸೆ ಇತ್ತು. ಅದಕ್ಕಿಂತಲೂ ಈ ನಮ್ಮ ಅರಾಟೆ ಮಂಜುನಾಯಕ್ ಅಂತ, ಈ ಮಳೆಗಾಲದಲ್ಲಿ ಹೆಚ್ಚಿನ ಕಡೆ ನನ್ನ ಕರ್ಕೊಂಡು ಹೋದದ್ದು ಅರಾಟೆಯವರು. ಪ್ರಥಮ ಮಳೆಗಾಲದಲ್ಲಿ ಎಲ್ಲ ಕಡೆ ಹೋದದ್ದು ಅರಾಟೆಯವ್ರ ಸಟ್ಟಿಗೆ. ಅವ್ರ ಹಾಗೆಯೂ ಸ್ವಲ್ಪ ಕೀರ್ತಿ ಇದೆಲ್ಲ ಮಾಡ್ಬೇಕು, ಜನರಿಂದ ಒಳ್ಳೆಯವಂತ ಹೇಳಿಸ್ಕೊಳ್ಬೇಕು, ಹೀಗೆಲ್ಲ ಒಂದು ಆಸೆ ಇದ್ದಿತ್ತು ಯಕ್ಷಗಾನದಲ್ಲಿ. ಅಷ್ಟೇ ಬಿಟ್ರೆ ಮತ್ತೆ ಹೀಗೆ ಅಂತ ಇಲ್ಲ. ಹಾಗೆ ಈಗ ಪ್ರಸ್ತುತ 21ನೇ ವರ್ಷದ ತಿರುಗಾಟದಲ್ಲಿ ನೀವಿದ್ದೀರಿ. ಈಗ 20 ವರ್ಷದ ಹಿಂದಿನ ತಿರುಗಾಟಕ್ಕೂ ಈಗಿನ ತಿರುಗಾಟಕ್ಕೂ ಎಲ್ಲ ಪ್ರಸಂಗದಲ್ಲಿ ಇರ್ಬೋದು, ಅಥವಾ ಎಲ್ಲ ವೇಷದ ವಿಭಾಗದಲ್ಲಿ ಇರ್ಬೋದು, ಎಲ್ಲ ವಿಭಾಗದಲ್ಲಿ ನೋಡುದಾದ್ರೆ ಅಂದು ಮತ್ತೆ ಇಂದು ಏನು ವ್ಯತ್ಯಾಸವನ್ನು ಗಮನಿಸ್ತೀರಿ? ಬಹಳ ವ್ಯತ್ಯಾಸ ಉಂಟು. ಯಕ್ಷಗಾನಕ್ಕೆ ಕಿಶನಗಡೆ ಅವರು ಹೇಳಿದಾಗೆ ಯಕ್ಷಗಾನ ಅಳಿಯುವುದಿಲ್ಲ, ಯಕ್ಷಗಾನ ಯಕ್ಷಗಾನ ಉಳಿತದೆ, ಉಳಿದ ಯಕ್ಷಗಾನ ಬೆಳೆಸುವಲ್ಲಿ ನಾವು ಪ್ರಯತ್ನ ಮಾಡಬೇಕು. ಯಕ್ಷಗಾನಕ್ಕೆ ಯಾವತ್ತೂ ಅಳಿವಿಲ್ಲ, ಯಕ್ಷಗಾನ ಉಳಿತದೆ, ಯಕ್ಷಗಾನ ಉಳಿಸ್ತೇವೆ ಅಂತಲ್ಲ, ಉಳಿದ ಯಕ್ಷಗಾನ ಬೆಳೆಸುವಲ್ಲಿ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಇನ್ನೊಂದಂತ ಕೇಳಿದ್ರೆ ಆವಾಗಿನ ಇದಕ್ಕೂ ಇದಕ್ಕೆ ವ್ಯತ್ಯಾಸ ಅಂತ ಕೇಳಿದ್ರೆ, ನನ್ನ ಅನಿಸಿಕೆ ಆವಾಗ ಮಾತು ತುಂಬಾ ಉಂಟು, ಈಗ ಕುಣಿತ ಜಾಸ್ತಿ ಆಗಿದೆ. ಆವಾಗ ಮಾತು ಜಾಸ್ತಿ, ಈಗ ಕುಣಿತ ಜಾಸ್ತಿ. ಅಂದ್ರೆ ನಾಟ್ಯದ ವಿಭಾಗದಲ್ಲಿ ಈಗ ಜಾಸ್ತಿ ಆಗಿದೆ. ಮೊದ್ಲು ಈ ರೀತಿಯಾದ ವೆರೈಟಿ ಕುಣಿತ ಎಲ್ಲ ಇರ್ಲಿಲ್ಲ, ಅಂದ್ರೆ ಮಾತಿನ ಬಗ್ಗೆ ತುಂಬಾ ಇದ್ದಿತ್ತು. ಈಗ ಮಾತು ಉಂಟು, ಕುಣಿತ ಉಂಟು, ಹಾಗಂತ ಕುಣಿತ ತುಂಬಾ ಇಂಪ್ರೂವ್ ಆಗಿದೆ. ಮಾತಾಡುವವರು ಇದ್ದಾರೆ. ಬದಲಾವಣೆ ಆವಾಗಲಿಕ್ಕಿಂತ ಇವಾಗ ಬರೇ ಮಾತು ಕುಣಿತ ಮಾತ್ರ ಅಲ್ಲ, ವೇಷಭೂಷಣ ಆಗಲಿ, ವಸ್ತ್ರ ವಿನ್ಯಾಸ ಎಲ್ಲದರಲ್ಲೂ ಬದಲಾವಣೆ ಉಂಟೀಗ. ಅಂದ್ರೆ ಈಗಿನ ಜನರಿಗೆ ಏನ್ ಬೇಕು ಅದನ್ನ ಈಗಿನ ಕಲಾವಿದರು ಕೊಡ್ತಾ ಇದ್ದಾರೆ. ತುಂಬಾ ಬದಲಾವಣೆ ಉಂಟು. ಹಾಗೆ ಇನ್ನು ತಮ್ಮ ಸುದೀರ್ಘ ಯಕ್ಷ ಪಯಣದಲ್ಲಿ ಈ ಕೆಲವೊಂದು ಏಳು ಬೀಳಿನ ಕಥೆ ಎನ್ನುವಂಥದ್ದು ಸಹಜ, ಯಕ್ಷಗಾನ ಕಲಾವಿದರಿಗೆ ಅದು ಇರುವಂತದ್ದೇ, ಹೇಗೋ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಇರುವಂತದ್ದೇ. ಆದ್ರೆ ಯಕ್ಷ ಪಯಣದಲ್ಲಿ ಅದೇ ನಾನು ಆಗ್ಲೇ ಹೇಳಿದಾಗ 6 ತಿಂಗಳು ಕೆಲಸ, 6 ತಿಂಗಳು ಮನೇಲಿ ಇರ್ಬೇಕು, ಕೆಲವೊಂದು ಸಮಸ್ಯೆಗಳು ಇರುವಾಗ ನಿಮ್ಮ ಯಕ್ಷ ಪಯಣದಲ್ಲಿ 21 ವರ್ಷದ ಯಕ್ಷ ಪಯಣದಲ್ಲಿ ನೋವು ನಲಿವಿನ ಕತೆ ಅಂತ ಹೇಳಿದ್ರೆ ನನಗೆ ಖುಷಿ ಕೊಟ್ಟಿರುವಂತಹ ಆಟ ಒಂದುಂಟು, ಅಥವಾ ನಾನು ಆಟಕ್ಕೆ ಹೋದಾಗ ಈ ರೀತಿ ಒಂದು ಘಟನೆ ಆಯ್ತು ಅಂತ ಹೇಳಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆ 2 ಘಟನೆಗಳಲ್ಲಿ ಯಾವ್ದನ್ನ ನೆನ್ಪು ಮಾಡ್ಕೊಳ್ತೀವಿ? ಒಂದು ಕಹಿ ಘಟನೆ ಏನು ಕೇಳಿದ್ರೆ, ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಲಿಗ್ರಾಮ ಮೇಳದಲ್ಲಿರುವಾಗ ಮಳೆಗಾಲದ ಯಕ್ಷಗಾನ
ಛಲಗಾರ್ತಿ ಚಂಚಲ ಅಂತ ಗುಡಿಗಾರರ ಪ್ರಸಂಗ, ಜನಾರ್ದನ ಗುಡಿಗಾರ ಹೊಸ ಪ್ರಸಂಗ. ಅವರೊಂದು ಆಟ ವಹಿಸ್ಕೊಂಡಿದ್ದಾರೆ, ಅವ್ರ ಹೊಸ ಪ್ರಸಂಗ ಬಿಡುಗಡೆ ಆಗಿದೆ. ಅದೇ ಪ್ರಸಂಗದಲ್ಲಿ ನಾಟ್ಯ ಮಾಡ್ತಾರೆ ರಂಗಸ್ಥಳದಲ್ಲಿ. ರವೀಂದ್ರ ಕಲಾಕ್ಷರ್ ನಾಟ್ಯ ಮಾಡ್ತಾ ಇರುವಾಗ ಒಂದು ಕಡೆಯಿಂದ ನರಸಿಂಹಗಾಂವ್ಕರ್ ಇದ್ದಾರೆ, ಮತ್ತೊಂದು ಕಡೆ ಮಂಕೇಶ್ವರ ನಾಯ್ಕ ಇದ್ದಾರೆ, ಮತ್ತೊಂದು ಕಡೆ ಎದುರುವೇಶ್ತಾರೆ ಯಾರೋ ಇದ್ದಾರೆ. ಏನೋ ದೇವರ ಸ್ತುತಿಯಿಂದ ಒಂದು ನಾಟ್ಯ, ಶಂಕರನಾದ ಶರೀರಾಪರ, ಅದೇ ರೀತಿ ಒಂದು ಪದ್ಯ. ಆನಂದ್ ಅಂಕೋಲರು ಪದ್ಯ ಹೇಳ್ತಾ ಇದ್ದಾರೆ, ನಾನು ಕುಣಿತಾ ಇದ್ದೇನೆ. ಮಹಿಷಾಸುರ ಮರ್ದಿನಿ ಅಂತ ಏನು ಅಭಿನಯ ಮಾಡ್ಬೇಕಾದ್ರೆ ಕಾಲಲ್ಲೇ ಟ್ವಿಸ್ಟ್ ಆಗೋಯ್ತು. ಬೆಂಗಳೂರ ಕಲಾಕ್ಷೇತ್ರ ಕುಣಿತ ಇರುವಾಗ್ಲೇ ಏನೋ ಒಂದು ಅಭಿನಯ ಮಾಡ್ತಾ ಇರುವಾಗ್ಲೇ ಅಲ್ಲಿಗೆ ಕಾಲ್ ಲಿಗಮೆಂಟ್ ಬುಷ್ ಎರಡು ಕಟ್ಟಾಗಿ ಹೋಯ್ತು. ನಿಂತ್ಕೊಳ್ಲಿಕ್ಕಾಗ್ಲಿಲ್ಲ, ಸ್ವಲ್ಪ ತಲೆ ಎಲ್ಲ ಸುತ್ತಲಿಕ್ಕೆ ಪ್ರಾರಂಭ ಆಯ್ತು. ಅಲ್ಲೇ ಉಮೇಶ್ ಶಂಕರ್ ನನ್ನ ಹಿಂದೆ ಇದ್ದಿದ್ದಾನೆ, ಅವನಿದಾನ ಹಿಡ್ಕೊಂಡ. ಅಲ್ಲಿಗೆ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ಕೊಂಡು ಹೊರಬಂದು ನನ್ನ ವೇಷದ ಮುಂದಿನ ಭಾಗ ಶಶಿಕಾಂತ್ ಶೆಟ್ಟರ್ದು ಅರ್ಧ ವೇಷ. ಕಡೆಗೆ ಶಶಿಕಾಂತ್ ಶೆಟ್ಟರ್ ಹತ್ರ ಬೇಗ ವೇಷ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು. ಪಟ್ಟ ನನ್ನ ಮುಂದಿನ ಭಾಗವನ್ನು ಅವ್ರು ಮುಂದುವರಿಸಿದ್ರು. ಕಾಲದ ಕೂಡ್ಲೆ ಕಾಲು ಬೀಗ್ಲಿಕ್ಕೆ ಪ್ರಾರಂಭ ಆಯ್ತು, ದಪ್ಪಾಗ್ಲಿಕ್ಕೆ. ಮರ್ದಿನವೇ ನಮ್ಮ ಹುಡುಗೋಡ್ ಚಂದ್ರಹಾಸ ಅವರದ್ದು ಆಟ ಮರುದಿನ. ಆದ್ರೂ ಹಗಲಿಡಿ ಸ್ವಲ್ಪ ಹೊತ್ತು ಮಲಗಿದ ಕೂಡ್ಲೆ ಏನ್ ಮಾಡಿದ್ರು, ಕಾಲು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ನೋವು ಪ್ರಾರಂಭ ಆಯ್ತು, ಕಾಲು ಬೀಗ್ತು. ಅಲ್ಲಿಂದ ಮ್ಯಾನೇಜರ್ ಹೇಳಿದ್ರು ಊರಿಗೆ ಹೋಗಾಗಾದ್ರೆ ಅಂತ ಹೇಳಿದ್ರು. ಊರಿಗೆ ಬಂದು ಮಣಿಪಾಲದಲ್ಲಿ ಚೆಕಪ್ ಮಾಡಿ ನೋಡುವಾಗ ಲಿಗಮೆಂಟ್ ಬುಷ್ ಎರಡು ಕಟ್ಟಾಯ್ತು ಅಂತ ಹೇಳಿದ್ರು. ಆ ಬೆಂಗಳೂರಲ್ಲಿ ಅದೊಂದು ಕಹಿ ಘಟನೆ ನನ್ನ ಜೀವನದಲ್ಲಿ ಆಯ್ತು. ಯಕ್ಷಗಾನ ಜೀವನದ ಇಲ್ಲಿಗೆ ಮುಗಿಯಿತು ಅಂತ ಭಾವಿಸಿದೆ. ಆದ್ರೆ ಏನು ಕಲಾಮಾತೆ ಅನುಗ್ರಹ, ನಂಬಿದ ದೇವರ ಅನುಗ್ರಹದಿಂದ ಮತ್ತೆ 1 ವರ್ಷ 3 ತಿಂಗಳ ಬೆಡ್ ರೆಸ್ಟ್ ಮಾಡಿ ಮತ್ತೆ ಯಕ್ಷಗಾನಕ್ಕೆ ಸೇರಿ. ಈಗ ಯಾವ್ದೇ ರೀತಿ ಸಮಸ್ಯೆ? ಈಗ ಆ ಸಮಸ್ಯೆ ಏನೇ, ತುಂಬಾ ಕುಣಿದಾಗ ಸ್ವಲ್ಪ ಕಾಲು ಜಗ್ತಾ ಬರ್ತದೆ, ಬಿಟ್ರೆ ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಆಗ್ಲೇ ಕೇಳ್ಬೇಕು ಅನ್ಕೊಂಡಿದ್ದ, ಹಳೆಯ ಪ್ರಸಂಗ ಈಶ್ವರಿ ಪರಮೇಶ್ವರಿ ಪ್ರಸಂಗದಲ್ಲಿ ತಾವು ಸಾಲಿಗ್ರಾಮ ಮೇಳಕ್ಕೆ ಹೋದಾಗ ಕೆಲವೊಂದು ಪ್ರದರ್ಶನಗಳನ್ನ ಕಂಡಿರುವಂತಹ ಪ್ರಸಂಗ. ಹೌದು. ಈ ಸುಬ್ರಹ್ಮಣ್ಯ ಹೆಗಡೆ ಯಲಗುಪ್ಪದವರು ಹರಿವಾಣ ನೃತ್ಯವನ್ನ ಮಾಡ್ತಾ ಇರುವಂತಹ ಟೈಮ್ ಅಲ್ಲಿ ಅದು ಜನಮನ್ನಣೆ ಗಳಿಸಿದಂತಹ ಪ್ರಸಂಗ. ಆ ಟೈಮ್ ಅಲ್ಲಿ ನಿಮ್ಗೆ ಆ ವೇಷ ಸಿಗ್ತದೆ, ಅದನ್ನ ಹೇಗೆ ನಿಭಾಯಿಸಿದ್ರ ಹರಿವಾಣ ನೃತ್ಯವನ್ನ? ಸುಬ್ರಹ್ಮಣ್ಯ ಯಲಗುಪ್ಪದವ್ರು ಇರುವಾಗ ನಾ ಇರ್ಲಿಲ್ಲ ಮೇಳದಲ್ಲಿ. ಅಲ್ಲ, ಅವ್ರು ಬಿಟ್ಟ ಮೇಲೆ ನನ್ನ ಎಂಟ್ರಿ ಆಯ್ತು. ನಾನು ಹೋಗುವ ಮೊದಲು ಹಕ್ಲಾಡಿ ರವೀಂದ್ರ ಶೆಟ್ಟಿ ಯಲಗುಪ್ಪದವ್ರು ಇಲ್ದೇ ಇದ್ದಾಗ ಅವ್ರು ಮಾಡ್ತಾ ಇದ್ರಂತೆ. ಕಡೆಗೆ ನಾನ್ ಹೋದ್ಮೇಲೆ ಈಶ್ವರಿ ಪರಮೇಶ್ವರಿ ಪ್ರಸಂಗ ಬಂತು. ಆಗುದಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯ ಆಯ್ತು, ಮಾಡ್ಲೇಬೇಕು ಅಂದ್ರು ಮೇಳದಲ್ಲಿ. ಆಯ್ತು ಅಂತೆಲ್ಲ ವಿಡಿಯೋ ಎಲ್ಲ ನೋಡ್ಕೊಂಡೆ. ಶಶಿಕಾಂತ್ ಶೆಟ್ಟರ್ ಹತ್ರ ಎಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳಿ ಮರ್ರೆ, ಅವ್ರಿದ್ರೆ ಎಲ್ಲ ಸ್ವಲ್ಪ ಸಂಭಾಷಣೆ ಅಲ್ವಾ ಅಂತು. ಒಂದಿನ ಅಂತೂ ಜಯರಾಮ್ ಶೆಟ್ಟರ್ ಎಲ್ಲ ಹೇಳಿದ್ರೆ, ಆಯ್ತು ಮಗ ಚಂದ ಆಯ್ತು, ಇನ್ನು ಸ್ವಲ್ಪ ಸ್ಟಡಿ ಮಾಡ್ಕೋ ಅದ್ರ ಬಗ್ಗೆ ಫಸ್ಟ್ ಪ್ರದರ್ಶನಕ್ಕೆ ಹೇಳಿದ್ರು. ಕಡೆಗೆ ಅದ್ರ ಮೇಲೆ ತುಂಬಾ ಖುಷಿ ಕೊಟ್ಟಿದೆ ಆ ವೇಷ. ಸೆಟ್ಟಿಂಗ್ಸ್ ಗಳನ್ನೆಲ್ಲ ಹೇಗೆ ರೆಡಿ ಸೆಟ್ಟಿಂಗ್ಸ್ ಹೇಗೆ ಅಂತ ಕೇಳಿದ್ರೆ, ನಾವು ವಿಡಿಯೋ ನೋಡಿ ಇದ್ ಮಾಡ್ಕೊಳ್ಬೇಕು. ನಾನ್ ಏನ್ ಮಾಡ್ತಿದ್ದೆ, ಟಿವಿಯಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಅಲ್ಲಲ್ಲಿಗೆ ನಿಲ್ಸಿ ಒಂದೊಂದು ಬರ್ದಿಟ್ಕೊಂಡು ಅದನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೆ. ಮನೆಗೆ ಬಂದು ತುಂಬಾ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೆ. ತಮಗೂ ಕೂಡ ಜನಮನ್ನಣೆ ಕೊಟ್ಟಂತ ತುಂಬಾ ಖುಷಿಯಾಗಿದೆ. ನನಗೂ ಆ ಪಾತ್ರ ಖುಷಿಯಾಗಿದೆ. ಬರೇ ಫಸ್ಟ್ ಇಂದ ಲಾಸ್ಟ್ ವರೆಗೆ ಬರೇ ಸಂಭಾಷಣೆ ಇದು ಆವೇಶ. ಎಲ್ಲಾ ರೀತಿಯ ಭಾವನೆ ಉಂಟು ಆ ಪರಮೇಶ್ವರಿ ಪಾತ್ರದಲ್ಲಿ. ಹಾಗೆ ಅದೇ ರೀತಿಯಾಗಿ ಈಶ್ವರಿ ಪರಮೇಶ್ವರಿ ಎನ್ನುವಂಥದ್ದು ತಾವು ಕೂಡ ಅದರಲ್ಲಿ ಜನಮನ್ನಣೆಯನ್ನ ಗಳಿಸಿದ್ದೀರಿ. ಹೌದು. ಅದೇ ರೀತಿಯ ಪ್ರಸಂಗಗಳು ಬೇರೆ ಯಾವ್ದಾದ್ರು ಪ್ರಸಂಗಗಳು ನಿಮ್ಮ ಸಾಲಿಗ್ರಾಮ ಮೇಳದಲ್ಲಿರುವಾಗ ಬಂದಿದೆಯಾ? ಟೆಂಟ್ ಮೇಳದಲ್ಲಿ. ಈ ಟೆಂಟ್ ಮೇಳಕ್ಕೆ ಅಂತಂತ ಒಂದು ಪ್ರಸಂಗ ಬರುವುದು ಅಂತ ಹೇಳಿದ್ರೆ, ನನಗೆ ಶಶಿ ಅಣ್ಣ ಇವ್ರು ಹೇಳಿದಾಗ ಒಂದು 10 ವರ್ಷಕ್ಕೊಮ್ಮೆ ಬರ್ತದಂತೆ ಅಂತ ಪ್ರಸಂಗ. ಈಗ ಈಶ್ವರಿ ಪರಮೇಶ್ವರಿ ಹೋದ್ಮೇಲೆ ವಜ್ರಮಾನಸಿ ಬಂದಿದೆ, ಕಡೆಗೆ ಮತ್ತೆ ಅಂತಂತ ಪ್ರಸಂಗ ಎಲ್ಲ ಬಂದಿದೆ. ಆದ್ರೆ ಅಷ್ಟು ಹೈಲೈಟ್ ಆಗುವ ಪ್ರಸಂಗ ಯಾವ್ದು ಕೇಳಿದ್ರೆ, ಹೋದ ವರ್ಷ ಚಂದ್ರಮುಖಿ ಸೂರ್ಯಸಖಿ, 1-2 ವರ್ಷದ ಹಿಂದೆ ಕೊರೋನಾ ಯಾವತ್ತ ಬಂದಿತ್ತು ಅದೇ ವರ್ಷ ಬಂದ ಪ್ರಸಂಗ ಚಂದ್ರಮುಖಿ ಸೂರ್ಯಸಖಿ ಅಂತ ಪ್ರಸಂಗ. ಕೆಲವರು ಈಶ್ವರಿ ಪರಮೇಶ್ವರಿ ನೋಡಿದವರು ಹೇಳ್ತಾರೆ, ಈಶ್ವರಿ ಪರಮೇಶ್ವರಿಗಿಂತಲೂ ಒಂದು ಕೈ ಮೇಲಿರುವಂತ ಪ್ರಸಂಗ ಇದು. ಯಾಕಂತ ಹೇಳಿದ್ರೆ ಬುಡದಿಂದ ಕೊನೆಯವರೆಗೂ ಸಂಭಾಷಣೆ ವೇಷ. ಮತ್ತೆ ಈ ಕೆಲವೊಂದು ಪ್ರಸಂಗಕ್ಕೆ ಸ್ವಲ್ಪ ಅಶ್ಲೀಲ ಇದ್ದಾಗ, ನೋಡ್ಲಿಕ್ಕೆ ಆಗದೆ ಇದ್ದಾಗ ಕೆಲವೊಂದು ಹೆಂಗಸರ ಮಕ್ಕಳು ಬರ್ಲಿಕ್ಕೆ ಯೋಚನೆ ಮಾಡ್ತಾರೆ. ಈ ಚಂದ್ರಮುಖಿ ಪ್ರಸಂಗಕ್ಕೆ ಆಗಲ್ಲ, ಒಂದು ಸಂಸಾರವೇ ಬಂದು ನೋಡುವಂತ ಪ್ರಸಂಗ. ಒಂದು 50 ವರ್ಷದ 60 ವರ್ಷದಲ್ಲಿ ಒಬ್ಬ ಮನುಷ್ಯ ಕಷ್ಟ ಕೊಟ್ರೆ, ಇನ್ನೊಬ್ಬನಿಗೆ ನೋವು ಕೊಟ್ರೆ, ಇನ್ನೊಬ್ಬನಿಗೆ ಕಷ್ಟ ಕೊಟ್ರೆ ಅವ ಏನ್ ಅನುಭವಿಸ್ತಾನೆ, ಇನ್ನೊಬ್ಬರಿಗೆ ನೋವು ಮಾಡದೆ ನಾವು ಸತ್ಯವಂತರಾಗಿ ಬದುಕಿದ್ರೆ ಪ್ರಪಂಚದಲ್ಲಿ ಹೇಗ್ ಬದುಕಬಹುದು, ಎಲ್ಲವುದನ್ನು ಆ ರಾತ್ರಿ ಬೆಳಗಾಗೋದ್ರಲ್ಲಿ ನೋಡ್ಬಹುದು ಅಂತ ಪ್ರಸಂಗ. ನಮ್ಮ ಪ್ರಸಂಗ ಏನು ಕೇಳಿದ್ರೆ, ಚಂದ್ರಮುಖಿ ಸೂರ್ಯಸಖಿ ಪ್ರಸಂಗ 9:30ಗೆ ಶುರು ಆದ್ರೆ 6:45 ಆಟ ಆದ್ರೂ ಜನ ಎದ್ದು ನಿಂತ್ಕೊಂಡು ನೋಡ್ತಾ ಇದ್ರು. ಕೊನೆ ಸನ್ನಿವೇಶ ಅಲ್ಲ, ಶಶಿಯಣ್ಣ ಕೊನೆ ಸನ್ನಿವೇಶ ಅಲ್ಲ ಅಂತ ಚಂದ್ರಮುಖಿ ಪ್ರಸಂಗ. ಅದೇ ಹೇಳಿದಾಗ ಟೆಂಟ್ ಮಾಡಿದಲ್ಲಿ ಅಂತ ಪ್ರಸಂಗ ಎಲ್ಲ ಒಂದು 10 ವರ್ಷಕ್ಕೊಮ್ಮೆ ಬರುವಂತದ್ದು. ಬಹಳ ಖುಷಿ ಕೊಟ್ಟ ಪ್ರಸಂಗ ಚಂದ್ರಮುಖಿ ಸೂರ್ಯಸಖಿ ಪ್ರಸಂಗ. ನನಗೂ ಹಾಗೆ 11 ಗಂಟೆ ಪ್ರವೇಶ ಆದ್ರೂ 1:30-2 ಗಂಟೆವರೆಗೂ ಉಂಟು. ಇದ್ದಷ್ಟು ಟೈಮ್ ಒಂದು ಕ್ಷಣವೂ ಟೈಮ್ ಇಲ್ಲ. ಒಳ್ಳೆ ವೇಷ. ಹಾಗೆ ನಾನು ಒಂದು ವಿಚಾರವನ್ನು ನೆನಪು ಮಾಡ್ಬೇಕು ಈ ಕ್ಷಣದಲ್ಲಿ. ಒಂದು ಆಟದಲ್ಲಿ ತಮ್ಗೆ ನೆನಪಿರುವ ಹಾಗೆ ಅಮಾಸ್ ಬೈಲ್ ಪಕ್ಕದ ಸಮೀಪದಲ್ಲಿ ಒಂದು ಆಟ ನಂದಿಕೋಣದಲ್ಲಿ ಶಂಕರ್ ಹೆಗಡೆ ನೀಲ್ಕೋಡ್ ಅವರು ಒಂದ್ ದಿವಸ ರಜೆ ಮಾಡಿದ್ರು. ಹೌದು.
ನಾನು ಆ ಆಟದಲ್ಲಿ ನಾನು ಮತ್ತೆ ನಮ್ಮ ಕೆಲವು ಫ್ರೆಂಡ್ಸ್ ಎಲ್ಲ ಹೀಗೆ ನೋಡ್ತಾ ಇರುವಂತ ಟೈಮ್ ಅಲ್ಲಿ ಹೌದು. ಶಂಕರ ಹೆಗಡೆ ನೀಲ್ಕೋಡ್ ಅವರ ವೇಷವನ್ನ ತಾವು ಮಾಡಿದ್ರಿ. ಹೌದು. ಆ ಅದ್ರ ಬಗ್ಗೆ ಹೇಗೆ ತಯಾರಿಯನ್ನು ಮಾಡ್ಕೊಂಡ್ರು? ಅದು ಅಂತೂ ಅಷ್ಟು ಸೆಟ್ಟಿಂಗ್ ಇರುವಂತ ವೇಷಗಳು. ಹೊಸ ಪ್ರಸಂಗದಲ್ಲಿ ಏನ್ ಕೇಳಿದ್ರೆ ಶಂಕರ ಹೆಗ್ಡೆ ಅವರಂತಲ್ಲ ಒಂದು ಕ್ಲಿಕ್ ಆದ ಪ್ರಸಂಗದಲ್ಲಿ ಒಬ್ಬ ಸಣ್ಣ ಹುಡುಗ ಇಲ್ಲ ಅಂತ ಹೇಳಿದ್ರು ಆ ವೇಷ ಎಷ್ಟೇ ದೊಡ್ಡ ಕಲಾವಿದ ಮಾಡಿದ್ರು ಫೇಲೆ ಹ. ಅದು. ಹ್ಮ್. ಇದು ತುಂಬಾ ಕೆಲಸ ಇರುವಂತ ನೀಲ್ಕೋಡ್ ಅವ್ರು ಮಾಡಿದ ವೇಷ. ಅದು ನೀಲ್ಕೋಡ್ ಅವ್ರು ಇಲ್ಲ ಅಂತ ಗೊತ್ತಾದದ್ದು ಎಷ್ಟೊತ್ತಿಗೆ, ನಾನು ಮನೆಯಿಂದ ಊಟ ಮುಗಿಸಿ 8 ಗಂಟೆಗೆ ಮನೆಯಿಂದ ಹೊರಡುವಾಗ ಫೋನ್ ಬಂದದ್ದು. ಇವತ್ ನೀಲ್ಕೋಡ್ ಇಲ್ಲ ಅಂತೆ, ನಿಂದು ನೀಲ್ಕೋಡ್ ಅವ್ರ ವೇಷ. ಹ್ಮ್. ಅಯ್ಯೋ ನನ್ಗೆ ಗೊತ್ತಿಲ್ಲ ಮರ, ಆ ವೇಷ ನೋಡ್ಕೊಳ್ಳೇ ಇಲ್ಲ, ಅದಾಗುದಿಲ್ಲ ಮರ, ಮರ್ಯಾದೆ ಪ್ರಶ್ನೆ, ಇವತ್ತು ಮಾಡ್ಲೇಬೇಕು ಅಂತ ಕಡೆ ಚೌಕಿಗೆ ಹೋದೆ. ಸಣ್ಣ ಪುಟ್ಟ ವಿಡಿಯೋ ಎಲ್ಲ ನೋಡ್ಕೊಂಡೆ. ನಾನಿರುವ ಸನ್ನಿವೇಶ, ನಂದು ನೀಲ್ಕೊಡದ ಅಕ್ಕ ತಂಗಿ ವೇಷ, ನಾನಿರುವ ಸನ್ನಿವೇಶದವ್ರಿಗೆ ನಾನೆಲ್ಲ ಗೊತ್ತುಂಟವ್ರು. ಅದ್ರ ಮುಂದಿನ ಭಾಗ ಎಲ್ಲ ತುಂಬಾ ಕೈಕರಣ, ಅದು ಸಂಭಾಷಣೆ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆದ್ರೂ ಮ್ಯಾನೇಜ್ ಮಾಡ್ಕೊಂಡು ಅದು ಗೊತ್ತಾಗ್ಲಿಲ್ಲ, ಅಷ್ಟು ಗೊತ್ತಾಗ್ಲಿಲ್ಲ ಜನರಿಗೆ, ಗೊತ್ತಾಗದೇ ಇರುವಾಗ ಮಾಡ್ಕೊಂಡು ಹೋಯ್ತು ಅಷ್ಟೇ. ಆದ್ರೆ ಆ ಪ್ರಸಂಗಕ್ಕೆ ಆ ವೇಷಧಾರಿ ಇದ್ರೆ ಮಾತ್ರ ಅದು ಚಂದ. ಹಾಗೆ ಈಗ ಅಂತಿಮವಾಗಿ ಬರೋದಿದ್ರೆ, ನೀವೀಗ ಸಾಧಾರಣ ಒಂದು ಹಿರಿಯ ಕಲಾವಿದರಾಗಿ ರೂಪುಗೊಳ್ತಾ ಇದ್ದೀರಿ. ಈ ಕಲಿಯುವಂತ ಹುಡುಗರಿಗೆ, ಈ ಯುವ ಕಲಾವಿದರಿಗೆ, ಈಗ ಕೇಂದ್ರದಿಂದ ಹೊರ ಬರ್ತಾ ಇರುವಂತಹ ಹುಡುಗರಿಗೆ ಅಥವಾ ಕಲಿಯುತ್ತಿರುವಂತ ಎಲ್ಲಾ ವಿಭಾಗದ ಹುಡುಗರಿಗೆ ನಿಮ್ಮ ಸಂದೇಶಗಳೇನು? ನೀವು ಕಲಿಯುವಾಗ ಹೇಗಿರ್ಬೇಕಿತ್ತು, ಈಗ ನೀವು ಹೇಗಿರ್ಬೇಕು ಅಂತ ಹೇಳೋದಿದ್ರೆ ಇಂದಿನ ಯುವ ಕಲಾವಿದರಿಗೆ ಏನ್ ಹೇಳ್ತೀರಿ? ಈಗಿನ ಯುವ ಕಲಾವಿದರಿಗೆ ಹೇಳುವುದೇನು ಕೇಳಿದ್ರೆ, ಮೊದಲಿನ ಅಟ್ಟೆ ಕ್ಯಾದಿ ಮನ್ಲಿಯೋ, ಒಂದೊಂದೇ ಅಟ್ಟೆ ಕಟ್ಟುವುದು, ಅದು ಏನೂ ಗೊತ್ತಿಲ್ಲ. ಈಗೆಲ್ಲ ಬೆಂಡು ಕಟ್ಟುವುದು ಅದೆಲ್ಲ ಇದಾಗಿ ಹೋಗಿದೆ. ಆದ್ರೆ ಯುವ ಕಲಾವಿದರಿಗೆ ಹೇಳುವುದೇನು ಕೇಳಿದ್ರೆ, ಈಗ ಪ್ರತಿಯೊಬ್ಬ ಕಲಾವಿದ ವೇಷ ಮಾಡುವುದಾದ್ರೆ, ಅಲ್ಲ ಓಲ್ಡ್ ಕಲಾವಿದರಿಗೆಲ್ಲ ಗೊತ್ತಿರ್ತದೆ ಎಷ್ಟು ಪದ್ಯ ಇರ್ತದೆ, ಅದ್ರ ಹಿನ್ನೆಲೆ ಏನು, ಅದ್ರ ಮುನ್ನುಡಿ ಏನು ಎಲ್ಲ ಗೊತ್ತಿರ್ತದೆ. ಆದ್ರೆ ಯುವ ಕಲಾವಿದರಿಗೆ ಬರೇ ಒಂದು ವೇಷ ಮಾಡುವುದಾದ್ರೆ ಒಂದು ವಾಟ್ಸಪ್ ನೋಡ್ಕೊಂಡು ಆ ಪ್ರಸಂಗ ತೆಗೆದು ಕೂಡಲೇ ಆ ಪ್ರಸಂಗ ಬರ್ತದೆ, ಇಂಥ ಪ್ರಸಂಗ ಅಂತ ಯೂಟ್ಯೂಬ್ ಅಲ್ಲಿ ಹೊಡೆದ್ಕೊಳ್ಳೆ ಬರ್ತದೆ. ಆ ಪ್ರಸಂಗ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ವೇಷ ಮಾಡ್ತಾ ಇದ್ರೆ, ಆದ್ರೂ ಅದು ಸರಿಯಲ್ಲ ಅಂತ. ರಂಗದಲ್ಲಿ ಅದೇ ವೇಷ ಮಾಡುವಾಗ ಎಲ್ಲಿಯಾದ್ರೂ ಒಬ್ಬ ಎದುರಿದ್ದ ಕಲಾವಿದ, ತುಂಬಾ ಸ್ವಲ್ಪ ಗೊತ್ತಿದ್ದ ಹಿರಿಯ ಕಲಾವಿದ ಮಾಮೂಲಿ ಆಗುವುದು ಬಿಟ್ಕೊಂಡು ಮತ್ತೊಂದು ಪದ್ಯ ಎಲ್ಲಿಯಾದ್ರೂ ತಕೊಳ್ಳುವಂತ ಇದು ಮಾಡೋದಿದ್ರೆ ಅವನಿಗೆ ಗೊತ್ತಿರುವುದಿಲ್ಲ. ಯೂಟ್ಯೂಬ್ ಅಲ್ಲಿ ಏನ್ ಕೇಳಿದ್ರೆ ಪದ್ಯ ಇದ್ದ ಎಲ್ಲಾ ಪದ್ಯ ಹಾಕುವುದಿಲ್ಲ, ಬೇಕಾದ ಪದ್ಯ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಇದು ಮಾಡಿರ್ತೇವೆ ಅಲ್ವಾ. ಕಲಾವಿದ ಆದವ ಆದ್ರೆ ಕಲಿಯುವ ಹುಡುಗರಿಗೆ ಹೇಳುವುದೇನು ಕೇಳಿದ್ರೆ, ಯಕ್ಷಗಾನ ಒಂದು ವೇಷ ಮಾಡಬೇಕಾದ್ರೆ ಪೂರ್ಣ ಪದ್ಯ ಓದ್ಕೊಂಡು ರಂಗಸ್ಥಳಕ್ಕೆ ಹೋದ್ರೆ ಮಾತ್ರ ಅವನಿಗೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಬರೀ ಯೂಟ್ಯೂಬ್ ನೋಡ್ಕೊಂಡು ವೇಷ ಮಾಡಿದ್ರೆ ಅದರಿಂದ ಪ್ರಯೋಜನ ಇಲ್ಲ ಅಂತ. ಹಾಗೆ ಇನ್ನು ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ಹೇಳುದಾದ್ರೆ, ಮನೆಯವರ ಬಗ್ಗೆ? ಸಣ್ಣ ಸಂಸಾರ, ಮದುವೆಯಾಗಿ 2 ವರ್ಷ ಆಯ್ತು. 1.5 ವರ್ಷದ ಮಗ ಇದ್ದಾನೆ. ತೊಂದರೆ ಇಲ್ಲ, ಒಳ್ಳೆಯ ಜೀವನ, ನನ್ನ ಎಲ್ಲ ಯಕ್ಷಗಾನಕ್ಕೂ ನನ್ನ ಅಮ್ಮ ಆಗಲಿ, ನಮ್ಮ ಅಣ್ಣ ಆಗಲಿ, ನನ್ನ ಹೆಂಡತಿ ಆಗಲಿ, ಎಲ್ಲರೂ ಅದಕ್ಕೆ ಪೂರಕವಾಗಿದ್ದಾರೆ. ನಾನು ಮಾಡುವಂತ ಪ್ರತಿಯೊಂದು ಪ್ರತಿಯೊಂದು ಯಕ್ಷಗಾನದ ಕೆಲಸಕ್ಕೆ ಎಲ್ಲರೂ ಪೂರಕವಾಗಿದ್ದಾರೆ. ಅದು ಬೇಕಾಗುವುದು. ಮನೆಯಲ್ಲಿ ಯಾರು ಯಕ್ಷಗಾನಕ್ಕೆ ಹೋಗ್ತಾರೋ, ಯಕ್ಷಗಾನಕ್ಕೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂದ ಕೂಡಲೇ ಹೋಗುವ ನನಗೆ ತೊಂದರೆ ಆಗ್ತದೆ. ಇದು ಏನು ತೊಂದರೆ, ಎಲ್ಲರೂ ಪೂರಕವಾಗಿದ್ದಾರೆ. ಕಲಾವಿದರು ಮನೆಗೆ ಹೊರಡುವುದು ಎಷ್ಟೊತ್ತಿಗೂ, ಬರೋದು ಹಾಗೆ. ಹೌದು. ಆ ಟೈಮಲ್ಲೂ ಹಾಗೆ, ಎಷ್ಟು ಗಂಟೆಗೆ ಬಂದ್ರು ಮನೆ ಬಾಗಿಲು ತೆಗಿತಾರೆ, ಎಷ್ಟು ಗಂಟೆ ಬಂದ್ರೆ ಎಷ್ಟೊತ್ತಿಗೆ ಬಂದೆ ಅಂತ ಕೇಳುವುದಿಲ್ಲ. ನಾನಂದ್ರೆ ಆಟ ಮುಗಿಸ್ಕೊಂಡೇ ಬರುದು ಅಂತ ಗೊತ್ತಿರ್ತದೆ. ಆ ರೀತಿಯಿಂದ ಒಳ್ಳೆಯ ಜೀವನ, ಸುಖದ ಸಂಸಾರ, ಯಾವ ತರದ ತೊಂದರೆ ಇಲ್ಲ, ದೇವರ ಅನುಗ್ರಹ ಅದಕ್ಕೆ. ಹಾಗೆ ಅಂತಿಮವಾಗಿ ಬರುದಾದ್ರೆ, ಇಷ್ಟು ಹೊತ್ತು ತಮ್ಮ ಯಕ್ಷ ಬುತ್ತಿಯನ್ನ ನಮ್ಮೊಂದಿಗೆ ಬಿಚ್ಚಿ ಇಟ್ಟಿದ್ದೀರಿ. ಅಂತಿಮವಾಗಿ ಈಗ ನಾವು ಕಲಾವಿದರ ಜೀವನಗಾಥೆಯನ್ನ ಬಿಚ್ಚಿಡುವಂತ ಒಂದು ಕಾರ್ಯಕ್ರಮ ಒಡ್ಡೋಲಗ ಅಂತೇಳಿ ಒಂದು ಸಂಚಿಕೆ ಅಡಿಯಲ್ಲಿ ಇವತ್ತು ನೀವು ನಮ್ಮ ಅತಿಥಿಗಳಾಗಿ ನಮ್ಮೊಂದಿಗಿದ್ದೀರಿ. ಈ ಒಂದು ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಾದ್ರು ಹೇಳುದಿದ್ರೆ, ನಿಮ್ಮ 2 ಅನಿಸಿಕೆ ಕಾರ್ಯಕ್ರಮದ ಬಗ್ಗೆ? ಕಲಾಜೀವಿ ಯೂಟ್ಯೂಬ್ ಚಾನಲ್ ನಾನು ಆಗಾಗ ನೋಡ್ತಾ ಇರ್ತೇನೆ. ಮತ್ತೇನಾದ್ರೂ ಇದ್ರೆ ನನ್ನ ಕಳಿಸ್ತಾ ಇರ್ತಾರೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ನವರು. ಆ ಸಂದರ್ಭದಲ್ಲಿ ಒಂದು 7 ಜನ 8 ಜನ ಎಷ್ಟೋ ಭಾಗವತರದ್ದು ಒಂದು ಇದು ಮಾಡಿದ್ದಾರೆ, ಅದು ಬಹಳ ಚಂದ ಆಗಿದೆ. 18 ಜನ ಭಾಗವತರದ್ದು, ಅದು ಒಂದು ಬಹಳ ಚಂದ ಆಗಿದೆ. ಕಡೆಗೆ ಅದ್ಮೇಲೆ ಹೊಸ ಅಂದ್ರೆ ಓಲ್ಡ್ ಭಾಗವತರ ಪದ್ಯ ನಾನು ಅಷ್ಟು ಕೇಳಲಿಲ್ಲ ಈ ಇದ್ರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಆದ್ರೆ ಯುವ ಪೀಳಿಗೆ ಕಲಾವಿದರು ತುಂಬಾ ಒಳ್ಳೊಳ್ಳೆ ಪದ್ಯ ಬರ್ತಾ ಇರ್ತದೆ, ನೋಡ್ತಾ ಇರ್ತೇನೆ. ಇಂಥದ್ದೇ ಈ ಚಾನಲ್ ಮುಂದುವರಿತಾ ಇರ್ಲಿ ಅಂತ ನನ್ನ ಆಶಯ. ಆಗಲಿ ಗೋವಿಂದ ಮುಗುರು ವಂಡರ್ ಅವರೇ, ಇದುವರೆಗೆ ನಮ್ಮೊಂದಿಗೆ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಸುದೀರ್ಘ ಯಕ್ಷ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇನ್ನು ಮುಂದೆಯೂ ಕೂಡ ಮಂದಾರ್ತಿ ಮಾತೆಯ ಅನುಗ್ರಹದಿಂದ ಆದಷ್ಟು ವರ್ಷಗಳ ಕಾಲ ಮಂದಾರ್ತಿ ಮೇಳದಲ್ಲೇ ಇರುವಂತಾಗಲಿ, ನಿಮ್ಮ ಯಕ್ಷ ಪಯಣ ಎನ್ನುವಂಥದ್ದು ಸುಗಮವಾಗಿ ಸಾಗಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ.
ಈ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಪರವಾಗಿ, ಈ ಒಡ್ಡೋಲಗ ಸಂಚಿಕೆ ಪರವಾಗಿ ತಮಗಿದು ಆತ್ಮೀಯ ಧನ್ಯವಾದಗಳು. ಕಲಾಜೀವಿ ಯೂಟ್ಯೂಬ್ ಚಾನಲ್ಗೂ ಹಾಗೂ ನಿಮಗೂ ನನ್ನದು ವೈಯಕ್ತಿಕವಾದ ವಂದನೆ. ಯಾಕಂತ ಕೇಳಿದ್ರೆ ಇಂಥ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನು ಜೀವಂತವಾಗಿ ಯಾವತ್ತೂ ಹೀಗೆ ಹೊರಹೊಮ್ಮತಾ ಇರಲಿ. ನನ್ನಂತ ಯುವ ಪೀಳಿಗೆಯ ಕಲಾವಿದರ ಮನದಾಸೆ ಎಲ್ಲವುದನ್ನು ಇನ್ನೊಬ್ಬರಿಗೆ ಮುಟ್ಟಿಸುವಂತ ವ್ಯವಸ್ಥೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಮಾಡಿದೆ ಇಲ್ಲಿವರೆಗೆ ಎನ್ನುವುದಾಗಿ ನಾನು ಧನ್ಯವಾದ ಸಮರ್ಪಣೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಾಟ್ಯ ಮಯೂರಿ ಖ್ಯಾತಿಯ ಗೋವಿಂದ ಮೊಗವೀರ ವಂಡಾರ್ ಇವರ ಯಕ್ಷಗಾನದ, ಅವರ ಯಕ್ಷ ಪಯಣದ ಜೀವನದ ಕಥೆಯನ್ನು ನಮ್ಮೊಂದಿಗೆ ಬಿಚ್ಚಿಟ್ಟಿದ್ದಾರೆ. ಇದಿಷ್ಟು ಈ ಸಂಚಿಕೆಯ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯನ್ನ ನಿಮ್ಮ ಮುಂದೆ ತರುತ್ತೇವೆ. ಹಾಗೆ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ. ಧನ್ಯವಾದಗಳು.